morning, everyone. I welcome you all in today's webinar. Hope I am audible to all. If I am audible to all, kindly click on raise hand button, which is on the right hand side. We'll be waiting for 1 or 2 minutes so that everyone can join. And after that, we'll be starting today's webinar. Okay, so now we'll be starting today's webinar. Today's webinar topic: option trading in index, best setup for all time frame. And speaker of today's webinar, Mr. Pradeep. Pradeep, now you can start the webinar. Yes, thank you, Avinash sir. Good morning, everyone. Myself Pradeep from Spiders of the Technical Expert. ಇವತ್ತು ಇಂಡೆಕ್ಸ್ ಅಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು, ಯಾವ ರೀತಿ ಟ್ರೆಂಡ್ ಫಾಲೋ ಮಾಡ್ಕೊಂಡು ನಾವು ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದು ಅಂಡ್ ಬೆಸ್ಟ್ ಸೆಟಪ್ ಅಲ್ಲಿ ನಿಮ್ಗೆ ಎಲ್ಲ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ಕೊಡ್ತೀನಿ. ಫ್ರಮ್ 1 minute to 60 minutes, 1 hour ಟೈಮ್ ಫ್ರೇಮ್ ಇಂದ 4 hours ಟೈಮ್ ಫ್ರೇಮ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಬೆಸ್ಟ್ ಸೆಟಪ್ ಅಲ್ಲಿ. ಸೊ ಅದು ನೀವು ಫಾಲೋ ಅಪ್ ಮಾಡ್ಕೊಂಡು ಬೆಸ್ಟ್ ಎಂಟ್ರಿ ಅಂಡ್ ಎಕ್ಸಿಟ್ ಅಲ್ಲಿ ನೀವು ಟ್ರೇಡ್ ಮಾಡ್ಕೊಬಹುದು. ಸೊ ಫಸ್ಟ್ ಇವಾಗ ನಾನು ನಿಮ್ ಮುಂದೆ ತೋರಿಸ್ತಾರ ಸ್ಕ್ರೀನ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಪ್ಲೈ ಮಾಡಿದೀನಿ ಚಾರ್ಟ್ ನ. ಅಂಡ್ 1 is ಫಾರ್ ಫ್ಯೂಚರ್ ಅಂಡ್ 1 is ಫಾರ್ ಸ್ಪಾಟ್ ಮಾರ್ಕೆಟ್. ಫ್ಯೂಚರ್ ಅಂಡ್ ಸ್ಪಾಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಡಿಫ್ರೆನ್ಶಿಯೇಟ್ ಇರುತ್ತೆ. ಬಟ್ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋರು ನಾವು ಈ ಲೆಫ್ಟ್ ಸೈಡ್ ಚಾರ್ಟ್ ಅಲ್ಲಿ ಏನ್ ಅವರೇಜ್ ನಾನು ಯೂಸ್ ಮಾಡಿದೀನಿ ಅದನ್ನ ಫಾಲೋ ಅಪ್ ಮಾಡ್ಕೊಬಹುದು. ಅಂಡ್ ರೈಟ್ ಸೈಡ್ ನಾವು ನೋಡ್ಬೋದು ಇಲ್ಲಿ ಬೈ ಅಂಡ್ ಸೆಲ್ ಸಿಗ್ನಲ್ ಸ್ಟ್ರಾಟಜಿ ಬರ್ತಿದೆ. ಆ ಬೈ ಅಂಡ್ ಸೆಲ್ ಸ್ಟ್ರಾಟಜಿಯಲ್ಲಿ ಲೋ ಅಂಡ್ ಹೈ ಕೂಡ ನೀವು ಮಾರ್ಕ್ ಮಾಡ್ಕೊಂಡು ನಂತರ ಬ್ರೇಕ್ ಡೌನ್ ವೆಯ್ಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿಸ್ತೀನಿ ನೋಡಿ ನಿಮ್ಗೆ. ಟೈಮ್ ಫ್ರೇಮ್ ಅಲ್ಲಿ ನೋಡಕ್ ಹೋದ್ರೆ 1 minute ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಗುಡ್ ಎಂಟ್ರಿ ಸಿಗ್ತಿದೆ. ಸ್ಕ್ಯಾಲ್ಪಿಂಗ್ ಯೂಸ್ ಮಾಡೋರು ಕೂಡ 1 minute ಅಗ್ರೆಸಿವ್ ಟ್ರೇಡ್ ಮಾಡೋರು ಕೂಡ 1 minute ಯೂಸ್ ಮಾಡ್ಕೊಬಹುದು. ತುಂಬಾ ಸೇಫ್ ಟ್ರೇಡ್ ಮಾಡ್ಬೇಕು ಲೈಕ್ 5 to 10 minutes ಅಲ್ಲಿ ನಿಮ್ಗೆ ಸ್ಕ್ಯಾಲ್ಪಿಂಗ್ ಮಾಡ್ಕೊಬೇಕಂದ್ರೆ 5 minutes ಅಲ್ಲಿ ಯುಟಿಲೈಸ್ ಮಾಡ್ಕೊಬಹುದು. ಸೊ ಇವತ್ತಿನ ಮಾರ್ಕೆಟ್ ಏನಾಗಿದೆ, ಪ್ರೆಸೆಂಟ್ ಮಾರ್ಕೆಟ್ ನಮ್ಗೆ ಇವತ್ತು ಓಪನ್ ಆಗಿರೋದು ಇಲ್ಲಿ ಲೈಕ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಓಪನಿಂಗ್ ನೀವು ನೋಡ್ಬೋದು ಗ್ಯಾಪ್ ಅಪ್ ಓಪನ್ ಆಗಿ ಕೂಡ ಮಾರ್ಕೆಟ್ ನೆಗೆಟಿವ್ ಫಾಲ್ ಆಗಿದೆ. ಇಲ್ಲಿ ನೋಡ್ಬೋದು ಸಪೋರ್ಟ್ ಒನ್ ಅಲ್ಲಿ ನಮ್ಗೆ ಸಪೋರ್ಟ್ ತಗೊಂಡಿದೆ. ಬಟ್ ಇಮಿಡಿಯೇಟ್ ಆಗಿ ನಾವು ಎಂಟ್ರಿ ತಗೊಳೋದಕ್ಕಾಗಲ್ಲ, ಯಾಕಂದ್ರೆ ನಾವು ಮಾರ್ಕೆಟ್ ರಿಸ್ಕ್ ಅಂಡ್ ರಿವಾರ್ಡ್ ಕೂಡ ನೋಡ್ಬೇಕಾಗುತ್ತೆ. ಸೊ ಮಾರ್ಕೆಟ್ ಯಾವ ಕಡೆ ಟ್ರೆಂಡ್ ಇದೆ, ನೆಕ್ಸ್ಟ್ ಯಾವ ಕಡೆ ಮಾರ್ಕೆಟ್ ಮೂವ್ ಆಗ್ಬೋದು ಅಂತ ಒಂದು ವ್ಯೂ ಸಿಕ್ಕಿದ್ರೆ ಸೊ ಆ ವ್ಯೂ ಪ್ರಕಾರ ನೀವು ಬೆಟರ್ ಎಂಟ್ರಿ ತಗೊಬಹುದು. ಸೊ ಬ್ಯಾಂಕ್ ನಿಫ್ಟಿ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಸಪೋರ್ಟ್ ಅಲ್ಲಿ ನಿಮ್ಗೆ ಏನಾಗಿದೆ, ಇಲ್ಲಿ ಪ್ರೀವಿಯಸ್ ಡೇ ನಮಗೆ ಬೈಯಿಂಗ್ ಬಂದಿದೆ, ಅಂದ್ರೆ ಮಂಡೇ ನಮಗೆ ಬೈಯಿಂಗ್ ಬಂದಿದೆ. ಸೊ ಆ ಮಂಡೇ ನಮಗೆ ಲೋ ಬ್ರೇಕ್ಔಟ್ ಮಾಡಿದ್ಮೇಲೆ ಸೊ ಯಾರು ಪೊಸಿಷನಲ್ ಟ್ರೇಡ್ ತಗೊಂಡಿದ್ದೀರಾ ಅಂದ್ರೆ ಕೂಡ ನೀವು ಹೋಲ್ಡ್ ಮಾಡಬಹುದಾಗಿತ್ತು. ಆಸ್ ಇದು ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ ನಿಮ್ಗೆ ರೆಸಿಸ್ಟೆನ್ಸ್ ಇಮಿಡಿಯೇಟ್ ಆಗಿ ಫೇಸ್ ಮಾಡ್ಬಿಟ್ಟು ಡೌನ್ ಸೈಡ್ ಬಂದಿದೆ, ಫಾಲ್ ಆಗಿದೆ. ಸೊ ಯಾಕಂದ್ರೆ ಸೆಲ್ಲಿಂಗ್ ಪ್ರೆಷರ್ಸ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ಅಲ್ಲಿ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಸಪೋರ್ಟ್ ಅಲ್ಲಿ ನೆಕ್ಸ್ಟ್ ತಗೊಂಡು ಸಪೋರ್ಟ್ ಝೋನ್ ನೀವು ಟೆಸ್ಟೆಡ್ ಮಾಡಿದೆ. 1 minute ಟೈಮ್ ಫ್ರೇಮ್ ಅಲ್ಲಿ ಕೂಡ ನೋಡಿದ್ರೆ ಕೂಡ ನಿಮ್ಗೆ ಸಪೋರ್ಟ್ ನೋಡಿ ಇಲ್ಲಿ ಟೆಸ್ಟೆಡ್ ಆಗಿದೆ ಅಂತ. ಅಂಡ್ ನಾವು ಇಲ್ಲಿ ಇಂಡೆಕ್ಸ್ ಪುಲ್ಲರ್ಸ್ ಅಂಡ್ ಡ್ರ್ಯಾಗರ್ಸ್ ಅಲ್ಲಿ ವೈಟೇಜ್ ಸ್ಟಾಕ್ ಚೆಕ್ ಮಾಡಕ್ ಹೋದ್ರೆ HDFC ಅಂಡ್ SBI ನೆಗೆಟಿವ್ ತೋರಿಸಿದೆ. HDFC -112 ನೆಗೆಟಿವ್ ಕಾಂಟ್ರಿಬ್ಯೂಷನ್ಸ್ ಇದೆ. ವೈಟೇಜ್ ಸ್ಟಾಕ್ 38% ನಿಮ್ಗೆ ಇಂಡೆಕ್ಸ್ ಅಲ್ಲಿ ವೈಟೇಜ್ ಸ್ಟಾಕ್ಸ್ ಇರೋದು HDFC ಬ್ಯಾಂಕ್. ನೀವು ನೋಡ್ಬೋದು ಇಲ್ಲಿ ಕ್ರಾಸ್ ಓವರ್ ಆಗ್ಬಿಟ್ಟು ಮಾರ್ನಿಂಗ್ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ದೆನ್ ಫಾಲ್ ಕೊಟ್ಟಿದೆ ಇಂಡೆಕ್ಸ್ ಅಲ್ಲಿ HDFC ಬ್ಯಾಂಕ್ ಅಲ್ಲಿ. ನೋಡ್ಬೋದು ಸಪೋರ್ಟ್ ಇಲ್ಲಿ ರೆಡಿ ಆಗಿರೋ ಕೂಡ ನಿಮ್ಗೆ ಸಪೋರ್ಟ್ ಅಷ್ಟು ಆಕ್ಟ್ ಮಾಡಿ, ಯಾಕಂದ್ರೆ ಆವರೇಜ್ ಲೈನ್ ನಮ್ಗೆ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಮಿಡಿಯೇಟ್ ಆಗಿ ಡೌನ್ ಸೈಡ್ ಬಂದಿದೆ. ಬಟ್ ವೈಟೇಜ್ ಸ್ಟಾಕ್ಸ್ ನಾವು ಫಾಲೋ ಅಪ್ ಮಾಡ್ಕೊಂಡು ಇಂಡೆಕ್ಸ್ ಅಲ್ಲಿ ಬೆಟರ್ ಎಂಟ್ರಿ ಸಿಗುತ್ತೆ ನಮ್ಗೆ. ಸಿನ್ಸ್ ಇವತ್ತು ನಾವು ಮಾರ್ನಿಂಗ್ ನಾವು ಟ್ರೇಡ್ ಮಾಡಿರೋದನ್ನ ನೋಡ್ತೀವಿ ನೋಡಿ. ಬ್ಯಾಂಕ್ ನಿಫ್ಟಿ ನಮ್ಗೆ ಮಾರ್ನಿಂಗ್ ಇಂದ ಎಷ್ಟು ಪಾಯಿಂಟ್ ಸಿಕ್ಕಿದೆ ಅನ್ನೋದು ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ನಾವು ಮಾರ್ಕೆಟ್ ಇಲ್ಲಿ ಫಾಲ್ ಆಗ್ಬೇಕಾದ್ರೆ ನೀವು ಇಲ್ಲಿ ನಮ್ಮ ಸಮ್ಮರಿ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾವು ಆಪ್ಷನ್ ಟೈಪ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮಾರ್ಕೆಟ್ ನಮ್ ನೆಗೆಟಿವ್ ಇದ್ದಾಗ ಅಂದಾಗ ಇಂದ ಮಾಡಿನ ಮಾಡ್ಕೊಂಡು ಓಪನ್ ಇಂಟ್ರೆಸ್ಟ್ ನಾವು ಚೆಕ್ ಮಾಡ್ಕೊಂಡ್ರೆ 57,800 ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ತೋರಿಸ್ತಿರೋದು. ಸೊ ಅವಾಗ ನಾವು ಅಂದ್ರೆ 57,850 ಇರ್ಬೇಕು. 57,900 ಅಲ್ಲಿ ನಮ್ಗೆ ಓಪನ್ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ. ಸೊ 57,000 57,900 ಅಲ್ಲಿ ನೀವು ಚೆಕ್ ಮಾಡಿದ್ರೆ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ರನ್ ಆಗಿದೆ ನೀವು ಚೆಕ್ ಮಾಡ್ಬೋದು ಇಲ್ಲಿ ನೋಡಿ. ಸೊ ನಿಮ್ಗೆ ಎಂಟ್ರಿ ಆಗಿರೋದು ಕೂಡ ಇಲ್ಲಿ ನೋಡ್ಬೋದು. ಇವಾಗ 5 minutes ಟೈಮ್ ಫ್ರೇಮ್ ಇಲ್ಲಿ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ನಿಮ್ಗೆ
460 ನೀವು ಎಂಟ್ರಿ ತಗೊಂಡಿರಾ, ಸಪೋರ್ಟ್ 1 ನಿಮ್ಗೆ ಇಲ್ಲಿ ಬ್ರೇಕ್ ಡೌನ್ ಆಗ್ತಿದೆ, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗ್ತಿದೆ. ಇಮಿಡಿಯೇಟ್ ಆಗಿ 462 ನಿಮ್ಗೆ ಕನ್ಸೋಲ್ಟೇಷನ್ ಸ್ಲೋ ಅಂಡ್ ಸ್ಟಡಿಯಾಗಿ ಮಾರ್ಕೆಟ್ 580 ತನಕ ಕೊಟ್ಟಿದೆ ನಿಮ್ಗೆ. ಸೊ ಆಲ್ಮೋಸ್ಟ್ 120 ಪಾಯಿಂಟ್ಸ್ ನಿಮ್ಗೆ ಈಸಿಯಾಗಿ ಕೊಟ್ಟಿದೆ ರಿಟರ್ನ್ಸ್ ಬ್ಯಾಂಕ್ ನಿಫ್ಟಿಲಿ ಪುಟ್ ಸೈಡ್. ಅದೇ ರೀತಿ ನಾವು ನಿಫ್ಟಿ ಕೂಡ ಫಾಲೋ ಅಪ್ ಮಾಡ್ಬೋದು. ಇನ್ ಕೇಸ್ ನೀವು ಇಲ್ಲಿ ಈ ಲೆಫ್ಟ್ ಸೈಡ್ ಚಾರ್ಟ್ ಅಲ್ಲಿ ನೋಡ್ಬೇಕಂದ್ರೆ HDFC ಮಾತ್ರ ಅಲ್ಲ, ವೇಟೇಜ್ ಸ್ಟಾಕ್ಸ್ ನಾವೆಲ್ಲ ಸ್ಟಾಕ್ಸ್ ಫಾಲೋ ಮಾಡೋ ಅವಶ್ಯಕತೆ ಇರಲ್ಲ. ಮೈನ್ ವೇಟೇಜ್ ಸ್ಟಾಕ್ಸ್ ಯಾವ್ದಿದೆ 38%, 24 and 10% SBI and Axis. ಸೊ ಕೋಟಕ್ ಇಂದ HDFC ಗಂಟ ಫಾಲೋ ಅಪ್ ಮಾಡ್ಕೊಂಡ್ರೆ ಮೆಜಾರಿಟಿ ವೇಟೇಜ್ ಸ್ಟಾಕ್ಸ್ ನಾವು ಫಾಲೋ ಮಾಡಿದ್ರೆ ನಮ್ಗೊಂದು ವ್ಯೂ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ, ಇಂಡೆಕ್ಸ್ ಅಲ್ಲಿ ಟ್ರೇಡ್ಸ್ ನೆಕ್ಸ್ಟ್ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದು, ಯಾವ ರೀತಿ ಚೇಂಜಸ್ ಆಗ್ತಿದೆ. ಇಲ್ಲಿ ನೋಡ್ಬೋದು 58,000 ನಿಮ್ಗೆ PCR ರೇಷಿಯೋಸ್ ನೋಡ್ಬೋದು. 17.9 lakhs ನಿಮ್ಗೆ ಪಾಸಿಟಿವ್ ಸೈಡ್ ಇದೆ, 14.0 lakhs and 14 lakhs ನಿಮ್ಗೆ ನೆಗೆಟಿವ್ ಸೈಡ್ ಇದಾರೆ 58,000 ಅಲ್ಲಿ. ಸೊ ಏನಾಗಿದೆ ಬಿಲ್ಡ್ ಅಪ್ ಆಗ್ತಿದೆ ಅಲ್ಲಿ. ಸೊ ಇವಾಗ ನೀವೇನ್ ಮಾಡ್ಬೋದು, ಮಾರ್ಕೆಟ್ ಇವಾಗ ನೋಡ್ಬೋದು ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ನಿಮ್ಗೆ ಫಾರ್ಮ್ ಆಗಿದೆ. ರೆಸಿಸ್ಟೆನ್ಸ್ ಕೂಡ ಸಪೋರ್ಟ್ ಒನ್ಸ್ ಬ್ರೇಕ್ ಡೌನ್ ಆದ್ಮೇಲೆ ಸಪೋರ್ಟ್ ಆಕ್ಟ್ ಮಾಡಿಬೇಕಾಗಿತ್ತು, ಬಟ್ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ. ಸೊ ನೀವು ಎಂಟ್ರಿ ಕೊಟ್ಟಿದ್ರೆ ಕೂಡ ನಿಮ್ ಸ್ಟಾಪ್ ಲಾಸ್ ಯಾವ ಬೈಯಿಂಗ್ ಕ್ಯಾಂಡಲ್ ಬಂದಿತ್ತೋ ಬೈಯಿಂಗ್ ಕ್ಯಾಂಡಲ್ ಲೋಗಿ ನೀವು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀರಾ. ಸೊ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಟ್ರೇಡ್ಸ್ ಆಗ್ತಿದೆ ನೋಡ್ಬೋದು. ಅದೇ ರೀತಿ ನೀವು ಇಲ್ಲಿ ಕಾಲ್ ಸೈಡ್ ನೋಡಿ, ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ಕಾಲ್ ಸೈಡ್. ಸೊ ನೀವು ಕಾಲ್ ಸೈಡ್ ನೀವು ಚೆಕ್ ಮಾಡ್ಬೋದು. ಹಿಂದೆ ಮನೆಯಲ್ಲಿ 57,600 ಅಲ್ಲಿ ನಿಮ್ಗೆ ನೀವು ನೋಡ್ಬೋದು ಇಲ್ಲಿ 57,600 ಕೂಡ ನಿಮ್ಗೆ ಬೈಯಿಂಗ್ ಬಂದಿದೆ. ಬಟ್ ಎಂಟ್ರಿ ನೀವು ಇಲ್ಲಿ ಈ ಕ್ಯಾಂಡಲ್ಸ್ ಕೊಟ್ರೆ ಟೈಮ್ ಫ್ರೇಮ್ ಮಾಡ್ಕೊಂಡ್ರೆ 10:55 11 o'clock ನೋಡಿ ಬ್ರೇಕ್ಔಟ್ ಆಗಿರೋದು. ಬಟ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ 10:55 ನಿಮ್ಗೆ ಈ ಕ್ಯಾಂಡಲ್ಸ್ ಅಲ್ಲಿ ಫಾರ್ಮ್ ಆಗಿದೆ. ಓಕೆನಾ, 7:58 ನಿಯರ್ ನೀವು ಎಂಟ್ರಿ ಕೊಡ್ತಾ ಇರೋದು. ಸೊ ಐ ಮೇಡ್ ಎಷ್ಟಾಗಿದೆ ಅದು 797. ಆಲ್ಮೋಸ್ಟ್ ನಿಮ್ಗೆ 50 ಪಾಯಿಂಟ್ಸ್ ನಿಯರೆಸ್ಟ್ ಕೊಟ್ಟಿದೆ. ಬಟ್ ಇವಾಗ ಕೂಡ ಈ ಕ್ಯಾಂಡಲ್ ನೀವು ಹೋಲ್ಡ್ ಮಾಡ್ಬೋದು, ಯಾಕಂದ್ರೆ ನಿಮ್ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಟ್ರಿಗರ್ ಆಗಿಲ್ಲ. 50 ಪಾಯಿಂಟ್ಸ್ ಅಲ್ಲಿ ನೀವು ಹೋಲ್ಡ್ ಮಾಡ್ಕೊಬಹುದು. ಇಲ್ಲ ನೀವು 2 to 3 ಲಾಟ್ಸ್ ಬೈ ಮಾಡಿದ್ರೆ ಆಫ್ ಆಫ್ ದ ಕ್ವಾಂಟಿಟೀಸ್ ಬುಕ್ ಮಾಡ್ಕೊಂಡು ಆಫ್ ಆಫ್ ದ ಕ್ವಾಂಟಿಟೀಸ್ ಹೋಲ್ಡ್ ಮಾಡ್ಕೊಬಹುದು. ಸೊ ಅವಾಗ ನಿಮ್ಗೆ ಲಾಸ್ ಇರಲ್ಲ, ಪ್ರಾಫಿಟ್ ಅಲ್ಲಿ ಇರ್ತೀರಾ. ಲಾಸ್ ಅನ್ನು ಸ್ಟಾಪ್ ಲಾಸ್ ಟ್ರಿಗರ್ ಆಗಂಟ ನೀವು ಹೋಲ್ಡ್ ಮಾಡ್ಕೊಬಹುದು, ಸ್ಟಾಪ್ ಲಾಸ್ ಟ್ರಯಲಿಂಗ್ ಮಾಡ್ಕೊಬಹುದು. ನೆಕ್ಸ್ಟ್ ಇವಾಗ ನಿಫ್ಟಿ 50 ನೋಡೋಣ. ಸೊ ನೀವು ನಿಫ್ಟಿ ನೋಡ್ಬೋದು ಇಲ್ಲಿ ನಾನು ನಿಫ್ಟಿನ ಸೇಫ್ ಟ್ರೇಡರ್ಸ್ ಯೂಸ್ ಮಾಡಕ್ಕೆ ಒಂದು ಸ್ಟ್ರಾಟಜಿ ಹೇಳ್ತೀನಿ ನೋಡಿ. ಇದೇ ಸ್ಟ್ರಾಟಜಿಯಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿ ನಿಫ್ಟಿನ ನೋಡಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಏನಾಗಿದೆ, ಪ್ರೀವಿಯಸ್ ಡೇ ನಮ್ಗೆ ಏನಾಗಿದೆ ಬೈಯಿಂಗ್ ಬಂದಿದೆ. ಒಂದು ನಿಮಿಷ, ಫಿಫ್ಟೀನ್ ಮಿನಿಟ್ಸ್ ನೋಡಿ, ಪ್ರೀವಿಯಸ್ ಡೇ ಬೈಯಿಂಗ್ ಬಂದಿದೆ. ಆ ಬೈಯಿಂಗ್ ಏನಾಗಿದೆ ಇವತ್ತು ನಂಗೆ ಲೋ ಬ್ರೇಕ್ ಮಾಡಿರೋದು. ಜಸ್ಟ್ ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದೆ, 15 ಮಿನಿಟ್ಸ್ ಕ್ಯಾಂಡಲ್ ಫಾಲ್ ಆಗಿದೆ. ನೀವು ಇಲ್ಲಿ ಕೂಡ ಎಂಟ್ರಿ ತಗೊಬಹುದು. ಇಲ್ಲಿ ಎಂಟ್ರಿ ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಇಷ್ಟು ಪಾಯಿಂಟ್ಸ್ ನೀವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಬೋದಾಯ್ತು. ಸೊ ನೀವು ಎಂಟ್ರಿ 25,561 ಆಗಿದ್ರೆ ನೀವು ಇಮಿಡಿಯೇಟ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು 25,500 ನೀವು ಪ್ರಾಫಿಟ್ ಬುಕ್ ಮಾಡ್ಕೊಬಹುದು. ಆಸ್ ಮಾರ್ಕೆಟ್ ನೆಗೆಟಿವ್ ಇರೋದ್ರಿಂದ ನಾವು ಪ್ರೀವಿಯಸ್ ಡೇ ಮಾರ್ಕೆಟ್ ನಾವು ಚೆಕ್ ಮಾಡೋದು ನೋಡ್ಬೋದು. ನೀವು ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗಿದೆ ನೋಡಿ. ಲಾಸ್ಟ್ ಫ್ರೈಡೆ ಬೈಯಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿರೋ ಬ್ರೇಕ್ಔಟ್ ಮಾರ್ನಿಂಗ್ ಆಗಿದೆ. ಸೊ ಈಸಿಯಾಗಿ ಬಂದಿದೆ, ಸ್ಲೋ ಅಂಡ್ ಸ್ಟಡಿಯಾಗಿ ಮಾರ್ಕೆಟ್ ಬುಲ್ಲಿಶ್ ಆಗಿರೋದ್ರಿಂದ ಪ್ರಾಫಿಟ್ ಬಂದಿದೆ ನಿಮ್ಗೆ. ನಿಫ್ಟಿಯಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಸೇಮ್ ಆಸ್ ಇಟ್ ಈಸ್ ನಿಫ್ಟಿಯಲ್ಲಿ ಕೂಡ ನೀವು ಫಾಲೋ ಅಪ್ ಮಾಡೋದಾದ್ರೆ ಓಪನ್ ಇಂಟ್ರೆಸ್ಟ್ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಓಪನ್ ಇಂಟ್ರೆಸ್ಟ್ ನಿಮ್ಗೆ ಪ್ರತಿ ಒಂದು ಟೈಮಲ್ಲಿ ಚೇಂಜಸ್ ಇಮಿಡಿಯೇಟ್ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಿಫ್ಟಿ ನೋಡ್ಬೋದು, ನಾವು ನಿಫ್ಟಿ ಮಾರ್ನಿಂಗ್ ಇಂದ ಇಲ್ಲಿ ಫಾಲೋ ಆಗಿರೋದು. ನಮ್ಗೆ ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ಇವತ್ತು ಅನ್ನೋ ನೋಡೋಣ. ಎಕ್ಸ್ಪೈರಿ ಟ್ರೇಡ್ಸ್ ಇರೋದ್ರಿಂದ ಸೊ ನಾನು ಎಕ್ಸ್ಪೈರಿ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. $25,500 ಅಂದ್ರೆ ನಮ್ಗೆ ಇಲ್ಲಿ ಬ್ರೇಕ್ ಡೌನ್ ಆಗ 25,560. ಸೊ ಇಂದ ಮಾಡಿ ನಾವು 25,600 ತಗೊಂಡ್ರೆ ಕೂಡ ನೀವು ನೋಡ್ಬೋದು ನಿಮ್ಮ ಎಂಟ್ರಿ ಎಲ್ಲ ಆಗಿರುತ್ತೆ. ಇದೇ ಕ್ಯಾಂಡಲ್ ಫಾಲಿಂಗ್ ಆಗ್ತಾ ಇರೋದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಆದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಎಂಟ್ರಿ ತಗೊಂಡು 72 ನಿಯರೆಸ್ಟ್ ಪೈವೋಟ್ ಅಲ್ಲಿ ತಗೊಂತಿದ್ದೀರಾ. ಬಟ್ ಪ್ರಾಫಿಟ್ ಎಲ್ಲಿ ಗಂಟೆ ಕೊಡಿ 155 ಕೊಟ್ಟಿದೆ. ಸ್ಕ್ಯಾಲ್ಪಿಂಗ್ ಯೂಸ್ ಮಾಡೋರು ಕೂಡ ಯೂಸ್ ಮಾಡ್ಬೋದು. ಸ್ಕ್ಯಾಲ್ಪಿಂಗ್ ಸ್ಟಾಕ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಇಂಡೆಕ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಬೇಕನ್ನ ತೋರಿಸ್ಕೊಡ್ತೀನಿ ನೋಡಿ. ಸ್ಕ್ಯಾಲ್ಪಿಂಗ್ ಲೈಕ್ ಯೂಸ್ ಕ್ವಾಂಟಿಟಿ ಟ್ರೇಡ್ ಮಾಡೋರು ಏನ್ ಮಾಡ್ಬೋದು ಅಂದ್ರೆ ನೀವು 3 ಮಿನಿಟ್ಸ್ ಆರ್ 1 ಮಿನಿಟ್ ಟೈಮ್ ಫ್ರೇಮ್ ಕೂಡ ಹೋಗ್ಬೋದು. ನೋಡ್ಬೋದು 3 ಮಿನಿಟ್ಸ್ ಅಲ್ಲಿ ನೀವು ನಿಫ್ಟಿ ನೋಡ್ಬೋದಾಗಿದ್ರೆ
1024 ನಿಮ್ಗೆ ಬೈಯಿಂಗ್ ಕೊಟ್ಟಿರೋದು, ಸಾರಿ ಸೆಲ್ ಕೊಟ್ಟಿರೋದು. ಆ ಸೆಲ್ಲಿಂಗ್ ಏನಾಗಿದೆ, ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಡೌನ್ ಆಗಿಲ್ಲ, ಅನದರ್ ಕ್ಯಾಂಡಲ್ 1013 ನಿಯರೆಸ್ಟ್ ಬ್ರೇಕ್ ಡೌನ್ ಆಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ 25,490 ಇಂದ ನಿಮ್ಗೆ ಲೋ ಮಾಡಿರೋದು ಎಷ್ಟು, 25,455. ಸೊ ನಿಮ್ಗೆ ಈಸಿ ಪಾಯಿಂಟ್ ಸಿಕ್ತು ಇಲ್ಲಿ. ಸ್ಕ್ಯಾಲ್ಪಿಂಗ್ ಮಾಡೋರ್ಗೆ ಏನಂದ್ರೆ 20 to 30 ಪಾಯಿಂಟ್ಸ್ ಯೂಜ್ ಕ್ವಾಂಟಿಟಿ ಹೋಲ್ಡ್ ಮಾಡೋರ್ಗೆ, ಲೈಕ್ ಅರೌಂಡ್ 3 ಲಾಟ್ಸ್ 5 ಲಾಟ್ಸ್ 10 ಲಾಟ್ಸ್ ಅವ್ರು ಟ್ರೇಡ್ ಮಾಡೋರ್ಗೆ ಏನಾಗುತ್ತೆ, 750 ಕ್ವಾಂಟಿಟೀಸ್ ಏನೋ ಟ್ರೇಡ್ ಮಾಡೋರಿಗೆ ಇಷ್ಟು ಪಾಯಿಂಟ್ಸ್ ಮೋರ್ ದೆನ್ ನಾವು 10 to 15 ಪಾಯಿಂಟ್ಸ್ 20 ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸಾಕು ಅವ್ರಿಗೆ. ನೋಡ್ಬೋದು ನೀವು ಇಲ್ಲಿ ಮಾರ್ನಿಂಗ್ ಏನಾಗಿದೆ ನಮ್ಗೆ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಕ್ಯಾಂಡಲ್ ಕೂಡ ಫಾರ್ಮೇಶನ್ ಆಗಿತ್ತು 3 ಮಿನಿಟ್ಸ್ ಅಲ್ಲಿ, ಬಟ್ ಬ್ರೇಕ್ಔಟ್ ಆಗಿದೆಯಾ, ಝೋನ್ ಬ್ರೇಕ್ಔಟ್ ಆಗಿಲ್ಲ. ಯಾಕಂದ್ರೆ ಅದು ಫೇಕ್ ಸಿಗ್ನಲ್ ಆಗಿರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಬೈಯಿಂಗ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಕ್ಲೋಸ್ ಆದ್ಮೇಲೆ ನಂತರ ನೀವು ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ಕೊಡ್ಬೇಕು, ಏನು ಕೊಡೋ ಆಗಿಲ್ಲ. ನೋಡ್ಬೋದು ನೀವು ಇಲ್ಲಿ ಫಾಲಿಂಗ್ ಬಂದಿದೆ ನೋಡ್ಬೋದು. ಏನಕ್ಕೆ ಫಾಲಿಂಗ್ ಬಂದಿದೆ ಅಂದ್ರೆ ನಿಫ್ಟಿಯಲ್ಲಿ ನೀವು ವೆಯ್ಟೇಜ್ ಸ್ಟಾಕ್ ಚೆಕ್ ಮಾಡಿದ್ರೆ HDFC ರಿಲಯನ್ಸ್ ಅಂಡ್ ರಿಲಯನ್ಸ್ ನೀವು ನೋಡಿದ್ರೆ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿದೆ ನೋಡ್ಬೋದು. ICICI ಅಂಡ್ ಭಾರತಿ ಏರ್ಟೆಲ್ ಇನ್ಫೋಸಿಸ್ ಪಾಸಿಟಿವ್ ಇದೆ ಕೂಡ, ಲೈಕ್ ಅಷ್ಟು ಪಾಸಿಟಿವ್ ಇಲ್ಲ. ಅದು ಲೈಕ್ ಎಲ್ಲಾ ಸ್ಟಾಕ್ಸ್ ಫಾಲ್ ಆಗ್ತಾರೆ. ರಿಲಯನ್ಸ್ ಅಂಡ್ HDFC ಒಂದು ಬೋತ್ ನೆಗೆಟಿವ್ ಇತ್ತಂದ್ರೆ ನಿಮ್ ನಿಫ್ಟಿ ಕೂಡ ಫಾಲ್ ಆಗುತ್ತೆ. ಯಾಕಂದ್ರೆ ಮೆಜಾರಿಟಿ ವೆಯ್ಟೇಜ್ ಸ್ಟಾಕ್ಸ್ ಇರೋದು ರಿಲಯನ್ಸ್ ಅಂಡ್ HDFC ಬ್ಯಾಂಕ್. ಸೊ ಇವಾಗ ಈ ಪ್ರೆಸೆಂಟ್ ಝೋನ್ ಅಲ್ಲಿ ನಿಮ್ ಕನ್ಸಲ್ಟೇಷನ್ ಆಗ್ತಿದೆ. ಏನಕ್ಕೆ ಕನ್ಸಲ್ಟೇಷನ್ ಆಗ್ತಿದೆ ಅಂದ್ರೆ ICICI ಬ್ಯಾಂಕ್, ಭಾರತಿ ಏರ್ಟೆಲ್, ಇನ್ಫೋಸಿಸ್ ಹೋಲ್ಡ್ ಮಾಡ್ತಿದ್ದಾರೆ ಈ ಲೆವೆಲ್ಸ್ ಇಂದ. ರಿಲಯನ್ಸ್ ಕೂಡ ನೀವು ನೋಡ್ಬೋದು, ರಿಲಯನ್ಸ್ ಏನಾಗ್ತಿದೆ ಫಾಲ್ ಕೊಡ್ತಿದೆ, ಸ್ಲೋ ಅಂಡ್ ಸ್ಟಡಿ ಆಗಿ ರಿಲಯನ್ಸ್ ಫಾಲ್ ಮಾಡ್ತಿದೆ. HDFC ನೋಡ್ಬೋದು ನೀವು. ತ್ರೀ ಮಿನಿಟ್ಸ್ ಅಲ್ಲಿ ಯಾರು ಟ್ರೇಡ್ ಮಾಡ್ತಾರೋ ಲೈಕ್ ಅವ್ರಿಗೆ ಒಂದು ಗುಡ್ ಪ್ರಾಫಿಟ್ಸ್ ಕೂಡ ಸಿಗುತ್ತೆ ಸ್ಕ್ಯಾಲ್ಪಿಂಗ್ ಯುಟಿಲೈಸ್ ಮಾಡ್ಕೊಂಡು ಅವ್ರಿಗೆ. ನಾನು 3 ಮಿನಿಟ್ಸ್ ಅಲ್ಲಿ ತೋರಿಸ್ತೀನಿ ನೋಡಿ. ಸೊ 3 ಮಿನಿಟ್ಸ್ ಅಲ್ಲಿ ನೋಡ್ಬೋದು ಇಲ್ಲಿ. ಸೊ ನಮ್ಗೆ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿರೋ ಟೈಮ್ 1024. ನೋಡ್ಬೋದು 1024. ಸೊ ನಿಯರೆಸ್ಟ್ 112 ನೀವು ಎಂಟ್ರಿ ಕೊಟ್ಟಿದೆ ಕೂಡ ಇಲ್ಲಿ ಗಂಟೆ ಬಂದಿ ನೋಡಿ. ಫಾಲ್ ಆಗಿರೋ ನೀವು ಚೆಕ್ ಮಾಡ್ಬೋದು ಟೈಮ್ ಫ್ರೇಮ್ 1036 1038 ಅಂದ್ರೆ 155 ಪಾಯಿಂಟ್ಸ್ ನಿಯರೆಸ್ಟ್ ನಿಮ್ಗೆ 112 ಇಂದ ಹಿಡಿದು 157 ಪಾಯಿಂಟ್ಸ್ ಗಂಟೆ ನಿಯರೆಸ್ಟ್ ನಿಮ್ಗೆ ಬಂದಿದೆ. R2 ಟೆಸ್ಟರ್ ಆಗಿದೆ. ಸೊ ಈ ತರ ಇಷ್ಟು ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ಕೊಂಡ್ರೆ, ಸೊ ಇಲ್ಲಿ ಗ್ಯಾಪ್ ನೀವು ನೋಡ್ಬೋದು. ಇಲ್ಲಿ ಗ್ಯಾಪ್ ಏನಿಗೆ ನೋಡ್ತಿರೋದಂದ್ರೆ ನೋಡ್ಬೋದು ಇಲ್ಲಿ 180 ಇಂದ 130 ಪಾಯಿಂಟ್ಸ್ ಯೂಜ್ ರ್ಯಾಲಿ ಕೊಟ್ಟಿರುತ್ತೆ. ಅಲ್ಲಿ ಸ್ಪೈಕ್ ಮೂವ್ಮೆಂಟ್ ಬಂದಾಗ ನಮ್ಗೆ ಈ ತರ ಗ್ಯಾಪ್ ಸಿಗುತ್ತೆ. ಸೊ ಈ ತರ ಸ್ಪೈಕ್ ಮೂವ್ಮೆಂಟ್ ಬರೋಕ್ಕೂ ಮುಂಚೆ ನೀವು ಇಲ್ಲಿ ಎಂಟ್ರಿ ತಗೊಂಡಿರ್ತೀರಾ. ಸ್ಟಾಪ್ ಲಾಸ್ ಏನಾಗುತ್ತೆ, ಸ್ಟಾಪ್ ಲಾಸ್ ಇದೇ ಕ್ಯಾಂಡಲ್ 99 ಆಗುತ್ತೆ ನಿಮ್ಗೆ, ಸ್ಮಾಲ್ ಸ್ಟಾಪ್ ಲಾಸ್. ಸೊ ಇದೇ ಸ್ಟ್ರಾಟಜಿನ ನಾನು ಆಲ್ಗೋಗಿ ಸೆಟ್ ಮಾಡಿ, ನನ್ನ ಕಂಡೀಷನ್ಸ್ ಯೂಸ್ ಮಾಡಿ, ನನ್ನ ಪರ್ಸನಲ್ ಕಂಡೀಷನ್ಸ್ ಯೂಸ್ ಮಾಡಿ, ಸೊ ನಾನು ಆಲ್ಗೋಗಿ ಸೆಟ್ ಮಾಡಿದ್ದೀನಿ. ಸೊ ಇದು ನಾನು ಯುಟಿಲೈಸ್ ಮಾಡಿರೋ ಕಂಡೀಷನ್ಸ್, ಕ್ರಿಯೇಟ್ ಮಾಡಿರೋದು ನಮ್ಮ ಟೀಮ್ ಕ್ರಿಯೇಟ್ ಮಾಡೋ ಕಂಡೀಷನ್ಸ್. ಸೊ ಇದು ಬ್ಯಾಕ್ ಟೆಸ್ಟೆಡ್ ಡಾಟಾ ಆಗಿರುತ್ತೆ ನಿಮ್ಗೆ. ಇವಾಗ ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ನಾನು ರನ್ ಮಾಡ್ತಿದ್ದೀನಿ. ಸೊ ಮಾರ್ನಿಂಗ್ ಲೈವ್ ಮಾರ್ಕೆಟ್ ಅಲ್ಲಿ ನೀವು ನೋಡ್ಬೋದು ಏನೇನಾಗಿದೆ ಅಂತ ನೋಡ್ಬೋದು. ಇಲ್ಲಿ ಬ್ಯಾಂಕ್ ನಿಫ್ಟಿ ಮಾರ್ನಿಂಗ್ ನಿಮ್ಗೆ ಫಾಲ್ ಆಗ್ತಿತ್ತು, ಆಟೋಮೆಟಿಕ್ ಟ್ರೇಡ್ ಆಗಿ ನಿಮ್ಗೆ ಎಂಟ್ರಿ ತಗೊಂಡಿದೆ. ಪ್ರಾಫಿಟ್ ನೋಡಿ, ಫಸ್ಟ್ ಟಾರ್ಗೆಟ್ ಬುಕ್ ಆಗಿದೆ. ಸೊ ನಾನು ನೋಡ್ಬೋದು ಫಸ್ಟ್ ಟಾರ್ಗೆಟ್ 10% ಕೊಟ್ಟಿದ್ದೀನಿ, 50% ಎಕ್ಸಿಟ್. ಲಾಟ್ ಸೈಜ್ ಬಂದು 2 ಲಾಟ್ಸ್ ಅಷ್ಟೇ. 2 ಲಾಟ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಿರೋದು ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ಟಾರ್ಗೆಟ್ ಬುಕ್ ಆಗಿದೆ, ಸೆಕೆಂಡ್ ಟಾರ್ಗೆಟ್ ನೀವು ಇವಾಗ ಇನ್ನ ಪ್ರಾಫಿಟ್ ಟ್ರೈಲಿಂಗ್ ಆಗ್ತಿದೆ ಇವಾಗ ನಮ್ಗೆ. ಸೆಕೆಂಡ್ ಟಾರ್ಗೆಟ್ ನೀವು ನೋಡ್ಬೋದು, ಫಸ್ಟ್ ಟಾರ್ಗೆಟ್ 662 ಎಕ್ಸಿಟ್ ಆಗಿದೆ, ಸೆಕೆಂಡ್ ಟಾರ್ಗೆಟ್ 722. ಯಾಕಂದ್ರೆ ನಾನು ಇಲ್ಲಿ ಸೆಟ್ ಮಾಡಿ ಪಾಯಿಂಟ್ಸ್ ನೋಡ್ಕೊಳ್ಳಿ, 10% ಇಲ್ಲಿ ಫಸ್ಟ್ ಟಾರ್ಗೆಟ್ ಸೆಟ್ ಮಾಡಿದ್ರೆ, ಸೆಕೆಂಡ್ ಟಾರ್ಗೆಟ್ 20% ನೋಡ್ಬೋದು ಇಲ್ಲಿ ನೀವು 722ಗೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು, ಫಸ್ಟ್ ಟಾರ್ಗೆಟ್ ಕೂಡ ಹಿಟ್ ಆಗಿದೆ, ಬಟ್ ನಮ್ಗೇನಾಗಿ ಸೇಮ್ ಸೈಡ್ ಪೊಸಿಷನ್ಸ್ ತಗೊಂಡಿದೆ. 58,000 ಪುಟ್ ಆಪ್ಷನ್ ತಗೊಂಡಿದೆ, 58,100 ಒಂದು ಪುಟ್ ಆಪ್ಷನ್ ತಗೊಂಡಿದೆ. ಸೊ ಇದು ಯಾವ ಬೇಸ್ ಮೇಲೆ ತಗೊಂತೀವಿ, ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗೋ ಬೇಸ್ ಮೇಲೆ ನಿಮ್ಗೆ ಎಂಟ್ರಿ ತಗೊಳೋದು. ಯಾಕಂದ್ರೆ ನಾವು ಕಂಡೀಷನ್ಸ್ ಕೊಟ್ಟಿರೋದು ಅದೇ ರೀತಿ ಕೊಟ್ಟಿರ್ತೀರಿ. ಸೊ ಸ್ಟಾಪ್ ಲಾಸ್ ಟ್ರಿಗರ್ ಆಗಿಲ್ವಾ, ಮಾರ್ನಿಂಗ್ ನಾವು ಸ್ಟಾಪ್ ಲಾಸ್ ಒಂದು ಟ್ರಿಗರ್ ಆಗಿದೆ ನಿಫ್ಟಿ. ನೀವು ನೋಡ್ಬೋದು ನಿಫ್ಟಿ ಯಾಕೆ ಟ್ರಿಗರ್ ಆಗಿದೆ, ಪುಟ್ ಆಪ್ಷನ್ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ನಿಮ್ಗೆ ಏನಾಗಿದೆ, ಎಕ್ಸ್ಪೈರಿ ಸ್ಮಾಲ್ ಸ್ಟಾಪ್ ಲಾಸ್ ತಗೊಂಡಿದೆ. ಪ್ರಾಫಿಟ್ಸ್ ನೋಡ್ಬೋದು, ಪ್ರಾಫಿಟ್ಸ್ ಅಂಡ್ ಸ್ಟಾಪ್ ಲಾಸ್ ನೀವು ಕಂಪಾರಿಸನ್ ಮಾಡ್ಕೊಂಡ್ರೆ ಸ್ಟಾಪ್ ಲಾಸ್ ನಿಮ್ಗೆ ಈಸಿ ಟ್ರಿಗರ್ ಆಗಿದೆ ಇಲ್ಲಿ. ಯಾಕಂದ್ರೆ ಇವತ್ತು ನಿಮ್ಗೆ ಪ್ರೀಮಿಯಂ ಡಿಕೆ ಇರುತ್ತೆ, ಇವತ್ತು ಎಕ್ಸ್ಪೈರಿ ಇರೋದ್ರೆ ಪ್ರೀಮಿಯಂ ಡಿಕೆ ಇರುತ್ತೆ. ಸೊ ಅದರಿಂದ ನಿಮ್ಗೆ ಎಕ್ಸಿಟ್ ಆಗಿದೆ ಪೊಸಿಷನ್ಸ್. ಅಂದ್ರೆ ದೊಡ್ಡ ಲಾಸ್ ಆಗೋದನ್ನ ಚಿಕ್ಕ ಲಾಸ್ ನಿಮ್ಗೆ ಎಕ್ಸಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಇಲ್ಲಿ 91.50 ನೀವು ನೋಡ್ಬೋದು.
ಬ್ಯಾಂಕ್ ನಿಫ್ಟಿ ಅಂಡ್ ಹಾಗೆ ನಿಮ್ಗೆ ಟು ಲೈಕ್ ಗಂಟೆ ತಗೊಂಡಿತ್ತು 25,650 ಅಲ್ಲಿ ತಗೊಂಡಿತ್ತು 25,600 ತಗೊಂಡಿತ್ತು. ಸೊ ಅದರಲ್ಲಿ ಏನಾಗಿದೆ ಪ್ರಾಫಿಟ್ಸ್ ನೋಡ್ಬೋದು ನೀವು 2921 ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದು. ಫಸ್ಟ್ ಟಾರ್ಗೆಟ್ ಕೂಡ 142 ಹಿಟ್ ಆಗಿದೆ, ಸೆಕೆಂಡ್ ಟಾರ್ಗೆಟ್ 155 ಟ್ರಿಗರ್ ಆಗಿದೆ. ಸೊ ಟೋಟಲ್ ಪ್ರಾಫಿಟ್ ಅಷ್ಟು 2921. ಸೊ ನಾವು ಏನಿಲ್ಲ ಕೊಟ್ಟಿರ್ತೀರೋ ಲೈಕ್ 2 ಲಾಟ್ಸ್ ಕೊಟ್ಟಿರೋ 2 ಲಾಟ್ಸ್ 3 ಲಾಟ್ಸ್ ನೀವು ಬೇಕಂದ್ರೆ ಶಿಫ್ಟ್ ಮಾಡ್ಕೊಬಹುದು. ಲೈಕ್ ಇಲ್ಲ ಥರ್ಡ್ ಟಾರ್ಗೆಟ್ ಕೂಡ ಬೇಕಂದ್ರೆ ಸೆಟ್ ಮಾಡ್ಬೋದು. ಕೆಲವೊಬ್ರು ಸ್ಟಾಪ್ ಲಾಸ್ ನ ಸೆಕೆಂಡ್ ಸ್ಟಾಪ್ ಲಾಸ್ ಕೂಡ ಫಾಲೋ ಅಪ್ ಮಾಡ್ತಾರೆ, ಅದನ್ನ ಕೂಡ ನೀವು ಫಾಲೋ ಅಪ್ ಮಾಡ್ಕೊಬಹುದು. ನಾನು ಸ್ಟಾಪ್ ಲಾಸ್ 1 ಇಟ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ ಪರ್ ಡೇ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರಾಫಿಟ್ ಲೈಕ್ ಅಟ್ 5,000 10,000 ನಿಮ್ಗೆ ವಿತೌಟ್ ರಿಸ್ಕ್ ನಮ್ಗೆ 5,000 ಬೇಕನ್ನೋದನ್ನ ನೀವು 5,000 ಇಲ್ಲಿ ಸೆಟ್ ಮಾಡ್ಕೊಬಹುದು. 5,000 ಸೆಟ್ ಮಾಡ್ಬಿಟ್ಟು ಇಲ್ಲಿ ನಾವ್ ಏನಾದ್ರು ಟಿಕ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ 5,000 ಪ್ರಾಫಿಟ್ ಆಗಿರುತ್ತಲ್ಲ, ಎಲ್ಲಾ ಪೊಸಿಷನ್ಸ್ ಎಕ್ಸಿಟ್ ಆಗೋಗುತ್ತೆ. ಅಂಡ್ ನಮ್ ಸಾಫ್ಟ್ವೇರ್ ಅಲ್ಲಿ ಇರೋದು ಒಂದು ಸೆಟ್ಟಿಂಗ್ಸ್ ತೋರಿಸ್ಕೊಡ್ತೀನಿ ವಿಚ್ ಇಸ್ ಬೆಸ್ಟ್ ಯೂಸ್ಫುಲ್ ಸೆಟ್ಟಿಂಗ್ಸ್ ಅಂದ್ರೆ ಟೈಮ್ ಫ್ರೇಮ್. ಅಂದ್ರೆ ನೋಡಿ, ಅಲೋ ಎಂಟ್ರಿ ಸಿಗ್ನಲ್ಸ್ 916. ಓಕೆನಾ, ನಾನು ಮಾರ್ನಿಂಗ್ 916 ಎಂಟ್ರಿ ಕೊಡ್ತಾ ಇದ್ದೀನಿ ನಾನು. ಓಕೆನಾ, ನಾನು ಯೂಸ್ ಮಾಡೋದು 916 ಇದೆ, ಬಟ್ ನನ್ನ ಪೊಸಿಷನ್ಸ್ ಬಂದಿರೋದು ನೀವು ನೋಡ್ಬೋದು 939 ಬಂದಿರೋದು. ಎಕ್ಸ್ಕ್ಯೂಸ್ ಮೀ, 939 ನಂಗೆ ಎಂಟ್ರಿ ತಗೊಂಡಿದ್ದು. ಯಾಕಂದ್ರೆ ನನ್ನ ಕಂಡೀಷನ್ಸ್ ಅಲ್ಲಿ ಮ್ಯಾಚ್ ಆಗ್ಬೇಕಿದು. ನನ್ನ ಕಂಡೀಷನ್ಸ್ ಅಲ್ಲಿ ಮ್ಯಾಚ್ ಆಗ್ಬೋದು ಮಾತ್ರ ಎಂಟ್ರಿ ಬಂದಿರೋದು. ಅದೇ ರೀತಿ ನೀವು ನೋಡ್ಬೋದು ಈ ಸೆಟ್ಟಿಂಗ್ಸ್ ಅಲ್ಲಿ ನನ್ನ 9 ಇವಾಗ ಎಕ್ಸಾಂಪಲ್ ನಿಮ್ಗೆ ಅನ್ಕೊಬೇಕು ಫಸ್ಟ್ 15 ಮಿನಿಟ್ಸ್ ನಮ್ಗೆ ರಿಸ್ಕ್ ಇರುತ್ತೆ. ಲೈಕ್ ಇಮಿಡಿಯೇಟ್ ಆಗಿ ನಾವು ಎಂಟ್ರಿ ತಗೊಂಡ್ರು ಕೂಡ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಆಗೋದಿಲ್ಲ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ ಇಟ್ಸ್ ಅ ರಾಂಗ್ ಥಾಟ್. ಓಕೆನಾ, ಯಾಕಂದ್ರೆ ನೀವು ಲೈಕ್ 922 ಇಂದ ಫಾಲೋ ಅಪ್ ಮಾಡ್ಕೊಬಹುದು. 922 ಇಂದ ಎಂಟ್ರಿ ಸಿಗ್ನಲ್ಸ್ ತಗೊಬಹುದು. 320 ಗಂಟ ಬೇಕಂದ್ರೆ ಇಟ್ಕೊಬಹುದು. ಲೈಕ್ 11:20 ನೀವು ಓನ್ ಟೈಮಿಂಗ್ ಸೆಟ್ ಮಾಡ್ಕೊಬಹುದು. ನಿಮ್ಗೆ ಯಾವ ಪರ್ಫೆಕ್ಟ್ ಟೈಮಿಂಗ್ಸ್ ಮಾರ್ಕೆಟ್ ಅಲ್ಲಿ ಅನ್ಸುತ್ತೆ ಅಂತ ನಮ್ ಕಡೆಯಿಂದ ಸಜೆಷನ್ ಕೊಡೋದು ಕೊಟ್ಟಿರ್ತೀರಿ, ಬಟ್ ನೀವು ಅದನ್ನ ಫಾಲೋ ಅಪ್ ಮಾಡ್ಕೊಬಹುದು. ಇನ್ ಕೇಸ್ ಯಾವ್ದಾದ್ರು ಪೊಸಿಷನ್ ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಕೆಟ್ ಅಲ್ಲಿ ನಿಮ್ಗೆ ನೋಡ್ಬೋದು ಒಂದು ಪೊಸಿಷನ್ 2 ಪೊಸಿಷನ್ಸ್ ಓಪನ್ ಆಗಿದೆ. ಓಪನ್ ಪೊಸಿಷನ್ ಇಸ್ 2. ಓಕೆ, ಅದರಲ್ಲಿ ಪ್ರಾಫಿಟ್ ಇದೆ 2,750 rupees ಪ್ರಾಫಿಟ್ ಇದೆ. ಯಾವ್ದು ಬ್ಯಾಂಕ್ ನಿಫ್ಟಿ, ಅದು ಪುಟ್ ಆಪ್ಷನ್ಸ್ ಎರಡನ್ನು. ನಿಫ್ಟಿ ಎಲ್ಲ ಟಾರ್ಗೆಟ್ ಇಟ್ಟಾಗಿದೆ ನನಗೆ, ಬಟ್ ಬ್ಯಾಂಕ್ ನಿಫ್ಟಿ ಮಾತ್ರ 2 ಲಾಟ್ಸ್ ಲೈಕ್ ಹೋಲ್ಡಿಂಗ್ ಅಲ್ಲಿ ಇದೆ, 2 ಪೊಸಿಷನ್ಸ್ ಹೋಲ್ಡಿಂಗ್ ಅಲ್ಲಿ ಇದೆ. ಸೊ ಈ ಪೊಸಿಷನ್ಸ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಬೇಡ, ನಿಮ್ಗೆ ಸ್ಕ್ವೇರ್ ಆಫ್ ಆಗ್ಬೇಕು, ಆಟೋ ಸ್ಕ್ವೇರ್ ಆಫ್ ಆಗ್ಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ಬೋದು 325 ಇದೆ. ಟಾರ್ಗೆಟ್ ಇಟ್ಟಾಗಿಲ್ಲ ಅಂದ್ರೆ ಕೂಡ 325 ಗೆ ಎಷ್ಟು ಪೊಸಿಷನ್ಸ್ ಇರುತ್ತೆ ಆಟೋಮೆಟಿಕ್ ಎಕ್ಸಿಟ್ ಆಗ್ಬಿಡುತ್ತೆ. ಇಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು, ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಬೇಕಂದ್ರೆ ಈ ಟೈಮ್ ಫ್ರೇಮ್ ನಾನು ಚೇಂಜ್ ಮಾಡ್ಕೊಂತೀನಿ. ನೆಕ್ಸ್ಟ್ ನಿಮ್ಗೆ ಸ್ಕ್ಯಾಲ್ಪಿಂಗ್ ಮಾಡಕ್ಕೆ ಇವಾಗ ಆಲ್ಗೋ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ. ಇಂಡೆಕ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ. ಸೊ ನೆಕ್ಸ್ಟ್ ನಿಮ್ಗೆ ತೋರಿಸ್ಕೊಡ್ತಾ ಇರೋದೇನು, ನೆಕ್ಸ್ಟ್ ತೋರಿಸ್ಕೊಡ್ತಾ ಇರೋದು ಬೈ ಸೆಲ್ ಎಂಟ್ರಿ ಸಿಗ್ನಲ್ಸ್. ಲಿಮಿಟೆಡ್ ಸ್ಟಾಕ್ಸ್ ಅಲ್ಲಿ ನಮ್ಮ ಹತ್ರ 232 F&O ಸ್ಟಾಕ್ಸ್, 212 F&O ಸ್ಟಾಕ್ಸ್ ಇದ್ರೆ ಎಲ್ಲಾ ಸಿಗ್ನಲ್ಸ್ ಮೇಲೆ ಕೂಡ ನಾವು ಅದ್ರಲ್ಲಿ ಟ್ರೇಡ್ ಮಾಡೋದಕ್ಕೆ ಯಾವ್ದ್ರಲ್ಲಿ ಟ್ರೇಡ್ ಮಾಡ್ಬೇಕು ನಮ್ಗೆ ಒಂದ್ ಸ್ವಲ್ಪ ರಿಸ್ಕ್ ಇರುತ್ತೆ. ಲೈಕ್ ಯಾವ್ದು ಬೆಟರ್ ಎಂಟ್ರಿ ಆಗುತ್ತೆ, ಎಕ್ಸಿಟ್ ಆಗುತ್ತೆ, ಲೈಕ್ ಪ್ರಾಫಿಟ್ ಆಗುತ್ತೆ, ಇದೆಲ್ಲ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಆ ಕನ್ಫ್ಯೂಷನ್ ಸ್ಟೇಟ್ ಅವಾಯ್ಡ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಕಂಡೀಷನ್ಸ್ ಇದೆ ವಿಚ್ ಇಸ್ ನಾನು ಪರ್ಸನಲಿ ಯೂಸ್ ಮಾಡ್ತೀನಿ. ಅದನ್ನ ನಾನು ಟ್ರೇಡ್ ಸಹ ಮಾಡ್ತೀನಿ. ವೇವ್ ಕ್ವರಿ, ಈ ವೇವ್ ಕ್ವರಿಯಲ್ಲಿ ನೀವು ನೋಡಿರ್ಬೋದು 214 F&O ಸ್ಟಾಕ್ಸ್ ಇದೆ ನಮ್ಗೆ. 214 F&O ಸ್ಟಾಕ್ಸ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ, F&O ಆಲ್ ಸ್ಟಾಕ್ಸ್ ನನ್ನ ಕ್ವರಿ ಯುಟಿಲೈಸ್ ನೋಡಿ ರನ್ ಮಾಡಿದ್ದೀನಿ. ಅಂದ್ರೆ ಈ ಕಂಡೀಷನ್ಸ್ ಮ್ಯಾಚ್ ಆಗ್ಬಿಟ್ಟು ನಮ್ಗೆ ಯಾವ್ದ್ರ ಎಂಟ್ರಿ ಇದೆ, ಲೈಕ್ ಬೈ ಸಿಗ್ನಲ್ ಫಾರ್ಮೇಶನ್ ಆಗ್ತಿದೆ, ಯಾವ್ದು ಸೆಲ್ ಸಿಗ್ನಲ್ ಫಾರ್ಮೇಶನ್ ಆಗ್ತಿದೆ ಅಂತ ನಿಮ್ಗೆ ಇರೋ ಸಿಗ್ನಲ್ಸ್ ಕೊಡುತ್ತೆ. ಸೊ ಇದನ್ನ ನಮ್ಗೆ CG ಪವರ್ ನಮ್ಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಬಂದಿದೆ, ಅದನ್ನ ಚೆಕ್ ಮಾಡೋಣ ಇವಾಗ. ಸೊ ಯಾವ ರೀತಿ ಮೂವ್ಮೆಂಟ್ ನಮ್ಗೆ ಕೊಟ್ಟಿದೆ CG ಪವರ್, ಲೈಕ್ ಎಷ್ಟು ಪ್ರಾಫಿಟ್ಸ್ ಕೊಟ್ಟಿದೆ, ಎಲ್ಲ ಸ್ಟಾಕ್ಸ್ ಚೆಕ್ ಮಾಡಿ ತೋರಿಸ್ಕೊಡ್ತೀನಿ, ಅಕ್ಯುರೆನ್ಸ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ ಟೈಮ್ ಫ್ರೇಮ್ 3 ಮಿನಿಟ್ಸ್ ಇರೋದು, ನಾನು 5 ಮಿನಿಟ್ಸ್ ಹಾಕೊಂತೀನಿ, ಯಾಕಂದ್ರೆ ನನ್ನ ಚಾರ್ಟ್ ಇರೋದು 5 ಮಿನಿಟ್ಸ್. ಸೊ ಓಕೆ, ನೋಡ್ಬೋದು ಇಲ್ಲಿ CG ಪವರ್ ಎಷ್ಟು 11.4 ನಿಮ್ಗೆ ಬಂದಿರೋದು, ಕರೆಕ್ಟ್ ಅಲ್ವಾ? ನೋಡಿ ಇದೇ ಸಿಗ್ನಲ್ ಅಲ್ಲಿ ಫಸ್ಟ್ 10:59 ಅಂದ್ರೆ 10:55 ಕ್ಯಾಂಡಲ್ ನಿಮ್ಗೆ ಬೈಯಿಂಗ್ ಆಗಿದೆ, ಕ್ಲೋಸಿಂಗ್ ಆಗಿದೆ ಇಮಿಡಿಯೇಟ್ ಕ್ಯಾಂಡಲ್. ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಇಂಡಿಕೇಶನ್ ಕೊಟ್ಟಿದೆ, ಅಂದ್ರೆ CG ಪವರ್ ನಿಮ್ಗೆ ಬೈಯಿಂಗ್ ಬಂದಿದೆ ಕೊಟ್ಟಿದೆ. ಓಕೆನಾ, 11.4 ನೋಡ್ಬೋದು ಟೈಮ್ ಫ್ರೇಮ್. ಬಟ್ ಏನಾಗಿದೆ, ಇಮಿಡಿಯೇಟ್ ಬ್ರೇಕ್ಔಟ್ ಆಗಿಲ್ಲ.
ಸೆಲ್ ಸಿಗ್ನಲ್ಸ್ ಬಂದಿದೆ ನಿಮ್ಗೆ ಇಲ್ಲಿ. ಓಕೆನಾ? ಅದೇ ಡಾಕ್ಟರ್ ರೆಡ್ಡಿ ನೋಡ್ಬೋದು, ಫಿನ್ ನಿಫ್ಟಿ ನೋಡ್ಬೋದು, ಬ್ಯಾಂಕ್ ಇಂಡಿಯಾ, ಲೋದಾ. ಸೊ ಎಲ್ಲ ಮಾರ್ಕೆಟ್ ಏನಾಗಿ ವಾಲ್ಯೂಮ್ಸ್ ಲೋ ಇರೋದ್ರಿಂದ ನಿಮ್ಗೆ ಮಾರ್ಕೆಟ್ ಕನ್ಸೋಲ್ಟೇಷನ್ಸ್ ಲೆವೆಲ್ಸ್ ಇದೆ. ಎಕ್ಸ್ಕ್ಯೂಸ್ ಮಿ. ಮಾರ್ಕೆಟ್ ಸಮ್ಮರ್ ಅಲ್ಲಿ ನಾವು ನೋಡೋದಾದ್ರೆ ಟಾಪ್ ಟ್ರೇಡೆಡ್ ಸ್ಟಾಕ್ಸ್ ಅಲ್ಲಿ ನನ್ನ ಸ್ಟ್ರಾಟಜಿಲಿ ಯಾವ ರೀತಿ ಬಿಲ್ಡ್ ಅಪ್ ಆಗಿದೆ, ಬೈ ಸೆಲ್ ಸಿಗ್ನಲ್ಸ್ ಯಾವ ರೀತಿ ವರ್ಕ್ ಆಗಿದೆ ಅಂತ ಚೆಕ್ ಮಾಡೋಣ. ಐಡಿಯಾಸ್ ನೋಡ್ಬೋದು ನೀವು. ನೋಡಿ, ಬೈಯಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಮಿಡಿಯೇಟ್ ಮಾರ್ನಿಂಗ್ ಬೈಯಿಂಗ್ ಆಗಿರೋದು ಏನಾಗಿದೆ, ಬ್ರೇಕ್ಔಟ್ ಆಗ್ಲಿಲ್ಲ. ಓಕೆನಾ? ಕ್ಲೋಸ್ ಆಗ್ಬೇಕದು. ಬ್ರೇಕ್ಔಟ್ ಅಂದ್ರೆ ಕ್ಲೋಸ್ ಆಗ್ಬೇಕು. ಕ್ಯಾಂಡಲ್ಸ್ ಏನಾಗಿದೆ, ಅಪ್ ಸೈಡ್ ಕ್ಲೋಸ್ ಆಗ್ಬೇಕು. ಬಟ್ ಏನಾಗಿದೆ, ವಿಕ್ ಮಾತ್ರ ನಿಮ್ಗೆ ಕ್ಲೋಸಿಂಗ್ ಕೊಟ್ಟಿಲ್ಲ. ಇಲ್ಲಿ ಬಾಡಿ ಡೌನ್ ಸೈಡ್ ಕ್ಲೋಸ್ ಆಗಿದೆ. ಸೊ ನೀವು ಯಾವುದೇ ತರ ಎಂಟ್ರಿ ತಗೊಳಲ್ಲ. ಓಕೆನಾ? ಅದೇ ರೀತಿ ಸೆಲ್ಲಿಂಗ್ ನೋಡ್ರೆ ಲೋ ಮಾಡಿದೆ. ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟ್ ಆಗಿ ಬೈಯಿಂಗ್ ಬಂದಿದೆ. ನೋಡ್ಬೋದು ಯಾವ ರೀತಿ ಹೋಗಿರೋದಂತ. ಇದು ಐಡಿಯಾ ಬಂದ್ಬಿಟ್ಟು ನಿಮ್ಗೆ ಲಾಟ್ ಸೈಜ್ ದೊಡ್ಡದಿದೆ, ಬಿಗ್ ಲಾಟ್ ಸೈಜ್ ಇದೆ. ಇಂಡಸ್ ಬಿನ್ ನೋಡ್ಬೋದು. ನೋಡಿ, ಇಂಡಸ್ ಬಿನ್ ಅಲ್ಲಿ ನಾನ್ ರನ್ ಮಾಡಿರೋದು ಏನಂದ್ರೆ, ಈ ವೇವ್ ಕರಿಯರ್ ರನ್ ಮಾಡಿರೋದು 11:40 ನಾನು ಲೈವ್ ಮಾರ್ಕೆಟ್ ಕೊಟ್ಟಿರೋದು. ಓಕೆನಾ? ಸೊ ಅದಕ್ಕೆ ಮುಂಚೆ ನಾನು 9:15 ಗೆ ನಾನು ಸ್ಟಾರ್ಟ್ ಮಾಡ್ಕೊಂಡ್ರೆ ನಂಗೆ ಸೆವೆರಲ್ ಸಿಗ್ನಲ್ಸ್ ತುಂಬಾ ಬರ್ತಿರ್ತವೆ. ಇಂಡಸ್ ಬಿನ್ ಕೂಡ ನಮ್ಗೆ ಬಂದಿರುತ್ತೆ. ಇದೇ ಸಿಗ್ನಲ್ಸ್ ಇಲ್ಲಿ ಫಾರ್ಮೇಶನ್ ಆಗಿರುತ್ತೆ. ನೋಡ್ಬೋದು ನೀವು. 5 ಮಿನಿಟ್ಸ್ ಟೈಮ್ ಫ್ರೇಮ್ ಬೇಡವಾ? ನೀವು ಸೇಫ್ ಟ್ರೇಡ್ ಮಾಡ್ತೀರಾ F&O ಸ್ಟಾಕ್ಸ್ ಅಲ್ಲಿ, ಈಕ್ವಿಟಿ ಸ್ಟಾಕ್ಸ್ ಅಲ್ಲಿ ಮಾಡ್ತೀರಾ ಅಂದ್ರೆ 50 ಮಿನಿಟ್ಸ್ ಫಾಲೋ ಅಪ್ ಮಾಡಿ. 50 ಮಿನಿಟ್ಸ್ ನೋಡ್ಬೋದು. ಬೈಯಿಂಗ್ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗಿದೆ ನೋಡಿ, ಜಸ್ಟ್ ಏನಿಲ್ಲ. ಅದೇ ಇಲ್ಲಿ ನೀವು ವೆಬ್ಸೈಟ್ ಚೆಕ್ ಮಾಡಕ್ ಹೋದ್ರೆ ಕ್ರಾಸ್ ಓವರ್ ಆಗಿದೆಯಾ, ಅವರೇಜ್ ಕ್ರಾಸ್ ಓವರ್ ಆಗಿದೆ ಅಂದ್ರೆ ಬುಲಿಶ್ ಸ್ಟ್ರೆಂತ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇದರ ಪ್ರಾಫಿಟ್ಸ್ ಏನಾಗಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ತಿದೆ. ಸೊ ಎಂಟ್ರಿ ತಗೊಂಬೋದಾ? ಸೇಮ್ ಆಸ್ ಇಟ್ ಇಸ್ ನೀವು ಇಲ್ಲಿ ಫಾಲೋ ಅಪ್ ಮಾಡ್ಬೋದು. ಸಮರಿ ರಿಪೋರ್ಟ್ ಅಲ್ಲಿ ನೀವು ಇಂಡಸ್ ಬಿನ್ ಎಂಟ್ರಿ ತಗೋಬೇಕಾದ್ರೆ ನೀವು ಇಂಡಸ್ ಬಿನ್ ಫಾಲೋ ಅಪ್ ಮಾಡ್ಬೋದು. ಓಕೆ, ಕಾಲ್ ಸೈಡ್ ಹೋಗ್ತದೆ. ನಾವು ಓಪನ್ ಇಂಟ್ರೆಸ್ಟ್ ಯಾವಾಗ ಚೆನ್ನಾಗಿದೆ ನೋಡೋಣ. ಸೊ 820 ಅದೇ ಸಜೆಷನ್ ಕೊಡ್ತೀವಿ ಸಾಫ್ಟ್ವೇರ್ ಅಲ್ಲಿ. ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಅಪ್ ಆಗ್ತಿರೋದು. ನೋಡಿ, ಇದು ಆಪ್ಷನ್ ಚಾರ್ಟ್ ನೋಡ್ಬೋದು ನೀವು. ಇಂಡಸ್ ಬಿನ್ 820C ಕಾಲ್ ಆಪ್ಷನ್. ಓಕೆನಾ? 820C ಅಂದ್ರೆ ನಮ್ಗೆ ಇಲ್ಲಿ 800 ಅಲ್ಲಿ ನಿಮ್ಗೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ 810 ಅಲ್ಲಿ ಅಂದ್ರೆ ಪ್ರೆಸೆಂಟ್ ನಿಮ್ಗೆ 810 ಅಲ್ಲಿ ನೀವು ಎಂಟ್ರಿ ತಗೊಬೋದಾಯ್ತು. ಅಟ್ ದ ಮನಿ ನಿಯರೆಸ್ಟ್ ಅಟ್ ದ ಮನೇಲಿ ಎಂಟ್ರಿ ತಗೊಬೋದಾಯ್ತು. ಬಟ್ 820 ಔಟ್ ಆಫ್ ದ ಮನಿ ನೀವು ಅವಾಗ ತಗೊಂಡಿದ್ರೆ ಕೂಡ ನಿಮ್ಗೆ ಪ್ರಾಫಿಟ್ ನೋಡಿ. ಎಂಟ್ರಿಗೆ ಬೈಯಿಂಗ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡ್ಬೋದು. 50 ಮಿನಿಟ್ಸ್ ಟೈಮ್ ಫ್ರೇಮ್ 9:29 ಅಂದ್ರೆ 9:30ಗೆ ನಮ್ಗೆ ಕ್ಲೋಸಿಂಗ್ ಆಗಿದೆ. ಓಕೆ, 9:30 ನೀವು ನೋಡ್ಬೋದು. ಇಲ್ಲಿ 9:45 ಏನಾಗಿದೆ, ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂತಿದ್ದೀರಾ ಅಂದ್ರೆ 9:30 ಟೈಮಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂತಿದ್ದೀರಾ ಅಂದ್ರೆ 27 ಪಾಯಿಂಟ್ಸ್ ಗಂಟೆ ರನ್ ಆಗಿದೆ. ನೀವು 14 ಅಲ್ಲಿ ಲೈಕ್ 15 to 26 ಅಂದ್ರೆ ನಿಮ್ಗೆ 11 ಪಾಯಿಂಟ್ಸ್ ಆಯ್ತು. 11 ಪಾಯಿಂಟ್ಸ್ ಲಾಟ್ ಸೈಜ್ ಎಷ್ಟಿದೆ, 700 ಇದೆ. ಸೊ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. ಒಂದ್ ಲಾಟ್ಗೆ ನಿಮ್ಗೆ ಎಷ್ಟು ಪ್ರಾಫಿಟ್ ಕೊಟ್ಟಿರುತ್ತೆ, 11.6 ನೀವು ಮಾಡ್ಕೊಬಹುದು. ಓಕೆನಾ? ಸೊ 7,700. ಸೊ ಇಷ್ಟು ನಾವು ಪ್ರಾಫಿಟ್ ಹೋಲ್ಡ್ ಮಾಡ್ಬೇಕಾ? ಬೇಡ, ನೆಸೆಸಿಟಿ ಇರಲ್ಲ ನಿಮ್ಗೆ. ಇಲ್ಲಿ ಒನ್ ಟ್ರೇಡ್ ಅಲ್ಲಿ ಪ್ರಾಫಿಟ್ ಆಯ್ತು ಅಂದ್ರೆ ಕೂಡ ನೀವು ನೆಕ್ಸ್ಟ್ ಟ್ರೇಡ್ಗೆ ಹೋಗ್ಬೋದು. ಹೋಲ್ಡಿಂಗ್ಸ್ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ಇಂಡಸ್ ಬಿನ್ ಏನಾಗಿದೆ, ಆರ್ಥಿಕ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆ. ಸ್ಲೋ ಅಂಡ್ ಸ್ಟಡಿಯಾಗಿ ಮಾರ್ಕೆಟ್ ಮೇಲೆ ಆಗ್ತಿದೆ. 832 ಬಂದ್ಬಿಟ್ಟು ನಿಮ್ಗೆ ಆಲ್ ಟೈಮ್ ರೆಸಿಸ್ಟೆನ್ಸ್ ಇದೆ. ಓಕೆ, ಅಂದ್ರೆ ಲೈಕ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ 832 ಅಲ್ಲಿ. ಸೊ ಇಲ್ಲಿಂದ ನಿಮ್ಗೆ ಫಾಲ್ ಬರೋ ಚಾನ್ಸಸ್. ಇನ್ ಕೇಸ್ ಇದು ಬ್ರೇಕ್ಔಟ್ ಆದ್ರೆ ಫರ್ದರ್ ರ್ಯಾಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೋಲಾರ್ ಇಂಡ್ಸ್ ನೋಡ್ಬೋದು ನೀವು ಇಲ್ಲಿ. ನಂತರ ಬೆಲ್ ನೋಡ್ಬೋದು. ಬೆಲ್ ನೋಡಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೆನ್ನೆ ನಮ್ಗೆ ಸಿಗ್ನಲ್ಸ್ ಕೊಟ್ಟಿದೆ. ಅಂದ್ರೆ ಪ್ರೀವಿಯಸ್ ಡೇ ಮಾರ್ಕೆಟ್ ಅಲ್ಲಿ ನಮ್ಗೆ ಸಿಗ್ನಲ್ ಫಾರ್ಮೇಶನ್ ಆಗಿದೆ, ಬ್ರೇಕ್ಔಟ್ ಆಗಿದೆ. BTST ಕಾಲ್ ಕೂಡ ಹೋಲ್ಡ್ ಮಾಡ್ಕೊಬೋದಾಗಿತ್ತು ನೀವು.
ಟಾಪ್ ಟ್ರೇಡರ್ ಸ್ಟಾಕ್ಸ್ ಅಲ್ಲಿ ನೋಡಿದ್ರೆ ಕೂಡ ನಿಮಗೆ ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡು ಸ್ಟಾಕ್ಸ್ ಇದೆ. ಬಜಾಜ್ ಫಿನಾನ್ಸ್ ನೋಡೋಣ. ಬಜಾಜ್ ಫಿನಾನ್ಸ್ ನೋಡಬಹುದು ಗ್ಯಾಪ್ ಓಪನ್ ಆಗಿದೆ. ಸೊ ಗ್ಯಾಪ್ ಡೌನ್ ಓಪನ್ ಆದಾಗ ಸ್ಟಾಕ್ಸ್ ಏನಾಗುತ್ತೆ ನೆಗೆಟಿವ್ ಫಾಲ್ ಆಗುತ್ತೆ. ಇಲ್ಲಿಂದ ನಿಮ್ಗೆ ಸಪೋರ್ಟ್ ತಗೊಂಡ್ಬೇಕಾದ್ರೆ ಅಪ್ ಸೈಡ್ ಬರ್ಬೋದು, ಇಲ್ಲ ಡೌನ್ ಸೈಡ್ ಕೂಡ ಫರ್ದರ್ ನಿಮ್ಗೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಶಾರ್ಟ್ ಆಗಿ ಮಾರ್ಕೆಟ್ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇಲ್ಲಿ ಬಜಾಜ್ ಫಿನಾನ್ಸ್ ನೋಡ ಸೆಲ್ಲಿಂಗ್ ಏನಾಗಿದೆ ಜಸ್ಟ್ ಅಬ್ಸರ್ವ್ ಮಾಡಿ. ಸ್ಕ್ಯಾಲ್ಪಿಂಗ್ ಮಾಡ್ಕೊಬೋದಾಯ್ತಾ ಇಲ್ಲಿ ನೀವು. ಸೊ 110 ಇಂದ ನಿಮ್ಗೆ ಒಂದು 10 ಪಾಯಿಂಟ್ ಸಿಕ್ಕಿದ್ಯಾ, 1010 ಇಂದ 1000 ಗಂಟ ಬಂದಿದೆ. ಅದು ಸ್ಮಾಲ್ ಟಾರ್ಗೆಟ್ ಸಿಕ್ಕಿದ್ಯಾ, ಸ್ಕ್ಯಾಲ್ಪಿಂಗ್ ಯುಟಿಲೈಸ್ ಮಾಡ್ಕೊಬೋದು. ಇದನ್ನ ಭಾರತೀಯ ಟೈಲ್ ನೋಡ್ಬೋದು ನೀವು. ಇದ್ರಲ್ಲಿ ನೋಡಿ ಪಾಸಿಟಿವ್ ಇದೆ ಇದರಲ್ಲಿ, ಬಟ್ ನೀವು ನೋಡಬಹುದು ಬೈಯಿಂಗ್ ಎಲ್ಲಿ ಫಾರ್ಮೇಷನ್ ಆಗಿದೆ, ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ನೀವು ನೋಡಬಹುದು. ಇಲ್ಲಿ ನೀವು ಯಾವ್ದಾದ್ರು ಸ್ಟಾಕ್ಸ್ ಹೇಳಿ, ಆ ಸ್ಟಾಕ್ ಮೇಲೆ ನಾವು ಸಾಲ್ವ್ ಔಟ್ ತೋರಿಸ್ಕೊಡ್ತೀವಿ ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ನೋಡ್ಬೋದು. ನ್ಯಾಷನಲ್ ನಂತರ ಮಾರ್ನಿಂಗ್ ಮಾರ್ಕೆಟ್ ಬಂದಾಗ ನಮ್ಗೆ ಕೆಲವೊಂದು ಸ್ಟಾಕ್ಸ್ ಅಲ್ಲಿ ನಮ್ಗೆ ಲೈಕ್ ಗೊತ್ತಾಗ್ತಾರೆ. ಗ್ರೂಪ್ ಅನಾಲಿಸಿಸ್ ಅಲ್ಲಿ ಹೋಗ್ಬಿಟ್ಟು ನಾವು ಇಲ್ಲ ಚೆಕ್ ಮಾಡ್ಕೊಬಹುದು ಯಾವ ಸ್ಟಾಕ್ ಲೈಕ್ ಯಾವ ಸೆಕ್ಟರ್ ನಮ್ಗೆ ಟ್ರೆಂಡಿಂಗ್ ಅಲ್ಲಿ ಇದೆ ಅನ್ನೋದು ನೀವು ಚೆಕ್ ಮಾಡ್ಕೊಬಹುದು. ನೋಡಿ ಡಿಫೆನ್ಸ್ ಸೆಕ್ಟರ್ಸ್ ಏನಾಗಿದೆ ನೋಡ್ಬೋದು ನೀವು ಇಲ್ಲಿ. ಕ್ಲೋಸ್ ಅಪ್ ಅಂತ ಇದೆ, ಆಕ್ಟಿವ್ ಸ್ಕ್ರಿಪ್ಟ್ಸ್ ನೋಡ್ಕೊಬಹುದು ನೀವು ಇಲ್ಲಿ. ನೋಡಿ ಡಿಫೆನ್ಸ್ ಸೆಕ್ಟರ್ಸ್ ಅಲ್ಲಿ ಯಾವ್ದಾದ್ರು ಡಿಫೆನ್ಸ್ ಸೆಕ್ಟರ್ಸ್ ಅಲ್ಲಿ ಚೆನ್ನಾಗಿ ರ್ಯಾಲಿ ಕೊಡ್ತೀರಿ, ಮೂಮೆಂಟಮ್ ಸ್ಟಾಕ್ಸ್ ಯಾವ್ದಿದೆ ಅಂತ ನೋಡ್ಬೋದು ನೀವು ಇಲ್ಲಿ. ನಿಫ್ಟಿ ಮೀಡಿಯಾದಲ್ಲಿ ಯಾವ ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಲೈಕ್ ಪಾಸಿಟಿವ್ ಟ್ರೆಂಡ್ಸ್ ಇದೆ ಚೆಕ್ ಮಾಡ್ಕೊಂಡು, ಬಟ್ ಇದ್ರಲ್ಲಿ ನೆಗೆಟಿವ್ ಇದೆ ನಿಮ್ಗೆ. ನಿಫ್ಟಿ 500 ಕೂಡ ನೀವು ಚೆಕ್ ಮಾಡ್ಕೊಬಹುದು. ಪಾಸಿಟಿವ್ ನೋಡಿ, ಪಾಸಿಟಿವ್ ಇರೋ ಸ್ಟಾಕ್ಸ್ ಒಂದ್ ಸೈಡ್ ಬರುತ್ತೆ, ನೆಗೆಟಿವ್ ಇರೋ ಸ್ಟಾಕ್ಸ್ ಒಂದ್ ಸೈಡ್ ಬರುತ್ತೆ. ಅದನ್ನ ನೀವು ಫಾಲೋ ಅಪ್ ಮಾಡ್ಕೊಬಹುದು ನಿಫ್ಟಿ 500 ಸ್ಟಾಕ್ಸ್ ಅಲ್ಲಿ. ಸೊ ನಮ್ಮ ಹತ್ರ ಇರೋ ನಿಫ್ಟಿ ಎಲ್ಲಾ ಸೆಕ್ಟರ್ಸ್ ಕೂಡ ಇದೆ. ಸೊ ಸೆಕ್ಟರ್ ವೈಸ್ ನೀವು ಫಾಲೋ ಅಪ್ ಮಾಡ್ಕೊಬಹುದು. ಹೆಲ್ತ್ ಬೇಕಾ, ಪರ್ಮಾ ಸೆಕ್ಟರ್ ಬೇಕಾ, ಪರ್ಮಾ ಸೆಕ್ಟರ್ ಕೂಡ ನೋಡ್ಬೋದು ನೀವು. ನೋಡಿ ಪರ್ಮಾ ಸೆಕ್ಟರ್ ಡಿವಿಸ್ ಲ್ಯಾಬ್ ಅಂಡ್ ಲೋರಸ್ ಲ್ಯಾಬ್ ನೆಗೆಟಿವ್ ಇದೆ ನಿಮ್ಗೆ. ನೋಡಿ ಸೆಲ್ ಎಲ್ಲಿ ಫಾರ್ಮ್ ಆಗಿದೆ ನೋಡಿ, ಫಾಲ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಡೌನ್ ಕೊಟ್ಟಿದೆ, ಸ್ಲೋ ಅಂಡ್ ಸ್ಟಡಿ ಫಾಲ್ ಆಗಿದೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಆಗಿರೋದ್ರಿಂದ ಆರಾಮ್ಸ ನೀವು ಹೋಲ್ಡ್ ಮಾಡ್ಬೋದು, ಪೊಸಿಷನ್ ಹೋಲ್ಡ್ ಮಾಡ್ಬೋದು ಪ್ರಾಫಿಟ್ಗೆ. ಈ ರೀತಿ ಟ್ರೇಡ್ಸ್ ಮಾಡ್ಬೋದು. ಅಂಡ್ ಆಲ್ಗೋ ನಿಮ್ಗೆ ಎಫ್ ಅಂಡ್ ಆಲ್ಗೋ ಕೂಡ ನಾವು ಮಾಡ್ಕೊಬಹುದು. ಬಟ್ ನಾನು ಪ್ರೆಸೆಂಟ್ಲಿ ಇಂಡೆಕ್ಸ್ ಅಲ್ಲಿ ರನ್ ಮಾಡ್ತಾ ಇದೀನಿ. ಏನಕ್ಕಂದ್ರೆ ಇಂಡೆಕ್ಸ್ ಅಲ್ಲಿ ನಮ್ಗೆ ಅಕ್ಯುರೇಟ್ ಆಗಿ ಈ ತರ ಪ್ರಾಫಿಟ್ ನಮ್ಗೆ ಪರ್ ಡೇ ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದು. 10,000 ಈಸಿಯಾಗಿ ಪ್ರಾಫಿಟ್ ಸಿಗುತ್ತೆ ನಮ್ಗೆ. ಇನ್ವೆಸ್ಟ್ಮೆಂಟ್ ನಮ್ಗೆ ಒಂದು 2 lakhs ಇದೆ ಕೂಡ ನಮ್ಗೆ ಇನ್ವೆಸ್ಟ್ಮೆಂಟ್ ಈಸಿಯಾಗಿ ನಾವು 10,000 ಪ್ರಾಫಿಟ್ಸ್ ತೆಗಿಬಹುದು. ಯಾಕಂದ್ರೆ ನಾವು ಟ್ರೇಡ್ ಮಾಡ್ತಾರೆ ನೀವು ನೋಡ್ಬೋದು ಇಲ್ಲಿ ಓನ್ಲಿ 2 lots ಇಂದ 2 lots ನಮ್ಗೆ ಟ್ರೇಡ್ ಮಾಡ್ತಿರೋದ್ರಿಂದ ನಮ್ಗೆ ಅಟ್ ಅ ಟೈಮ್ ಇವೆಲ್ಲ ಪೊಸಿಷನ್ಸ್ ಬರಲ್ಲ. ನೀವು ನೋಡ್ಬೋದು ಪ್ರೆಸೆಂಟ್ ನೀವು ನಾನು ತೋರಿಸ್ಕೊಳ್ಳೋ ಟೈಮ್ 2 lots ಮಾತ್ರ ನಮ್ಗೆ ಆಕ್ಟಿವ್ ಪೊಸಿಷನ್ಸ್ ಇರೋದು. ಆಕ್ಟಿವ್ ಪೊಸಿಷನ್ಸ್ ಎಷ್ಟೇ 2 lots ಇದೆ, ಅಂದ್ರೆ ಸರಿ 2 ಪೊಸಿಷನ್ಸ್ ಇದೆ, ಅದು ಓನ್ಲಿ 2 lots. ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಿದ್ದಿರುತ್ತೆ ಅಂತ. ಅಟ್ ಎ ಟೈಮ್ ನಿಮ್ಗೆ 4 ಸಿಗ್ನಲ್ಸ್ ಬರೋದು, 5 ಸಿಗ್ನಲ್ಸ್ ಬರೋದು, ಆ ತರ ಆಗೋಣ. ಲಿಮಿಟೆಡ್ ಸಿಗ್ನಲ್ಸ್ ಬರಬೇಕು. ಸೊ ನಿಮ್ಗೆ ಬ್ರೋಕರೇಜ್ ಕೂಡ ಜಾಸ್ತಿ ಬೆಳೆದಿರಂಗೆ, ಒಳ್ಳೆ ಪ್ರಾಫಿಟ್ ಆಗಿರಂಗೆ ಈ ತರ ಸ್ಟ್ರಾಟಜೀಸ್ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ. ಸೊ M6 ಕೂಡ ನೀವು ನೋಡ್ಬೋದು ಯಾವ ರೀತಿ ಟ್ರೇಡ್ ಆಗಿದೆ M6 ಅಲ್ಲಿ. ನೋಡಿ ಟೂರೆಂಟ್ ಪರ್ಮಾ ನೋಡಿ ಯಾವ್ದು ಬೈಯಿಂಗ್ ಕ್ಯಾಂಡಲ್ ಫಾರ್ಮ್ ಆಗಿ 50 ಮಿನಿಟ್ಸ್ ನೀವು ಚೆಕ್ ಮಾಡೋ. 50 ಮಿನಿಟ್ಸ್ ಅಂಟಿನ ಅನ್ಲೆಸ್ ನೆಕ್ಸ್ಟ್ ಸೆಲ್ ಸಿಗ್ನಲ್ ಬರೋ ಗಂಟೆ ನೀವು ಈ ಸ್ಟಾಕ್ ನ ಹೋಲ್ಡ್ ಮಾಡ್ಕೊಬೋದು, ಪೊಸಿಷನ್ ಹೋಲ್ಡ್ ಮಾಡ್ಬೋದು ನೀವು. ಯಾಕಂದ್ರೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಿಮ್ಗೆ ಲಾಸ್ಟ್ ವೀಕ್ 8 ಗಂಟೆಗೆ ಹೋಲ್ಡ್ ಮಾಡ್ಬೋದು ಆಗಿರುತ್ತೆ. ಲೈಕ್ 3rd ವೀಕ್ ಅಂತ ನಾನು ಸಜೆಷನ್ ಮಾಡಿ 3rd ವೀಕ್ ಅಂತ. ಬಟ್ ಏನಂದ್ರೆ ಅಷ್ಟು ಗಂಟೆ ಹೋಲ್ಡ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಪ್ರಾಫಿಟ್ ಅಲ್ಲಿ ಇರುತ್ತೆ. ಈ ತರ ಮೂವ್ಮೆಂಟ್ ಟೈಮ್ ನೀವು ಕ್ಯಾಪ್ಚರ್ ಮಾಡ್ಕೊಬಹುದು. ಟೂರೆಂಟ್ ಪರ್ಮಾ ಅದೇ ರೀತಿ ಟೂರೆಂಟ್ ಪರ್ಮಾನೆಂಟ್ ನೋಡ್ಬೋದು ಎಷ್ಟು ಪ್ರಾಫಿಟ್ಸ್ ಕೊಟ್ಟಿದೆ ಚೆಕ್ ಮಾಡೋಣ. $3,800 ನೋಡಬಹುದು ನೀವು. ಇವಾಗ ಪ್ರೆಸೆಂಟ್ 3,800 ನಿಮ್ಗೆ ಬಂದಿತ್ತು. ಬಟ್ ಇಲ್ಲಿ ನಿಮ್ಗೆ ಬ್ರೇಕ್ ಬೈಯಿಂಗ್ ಸಿಗ್ನಲ್ ಫಾರ್ಮ್ ಆಗಿದೆ ನೋಡಬಹುದು ಇಲ್ಲಿ 3,579. ಸೊ 3,579 ಅಂದ್ರೆ ನಮ್ಗೆ 3,550 ಕಾಲ್ ಆಪ್ಷನ್ ಕೂಡ ನೀವು ನೋಡ್ಬೋದಾಗಿತ್ತು. ನಿಮಿಷ
ಸೊ ನೋಡ್ಬೋದು ಬಿಡ್ ಆರ್ಡರ್ಸ್ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ. ಬೈಯಿಂಗ್ ಫಾರ್ಮ್ ಆಗಿದೆ ನೋಡಿ. ಸೊ ಈ ರೀತಿ ಪೊಸಿಷನ್ಸ್ ಹೋಲ್ಡ್ ಮಾಡಕ್ಕೆ ಒಂದು ಅಕ್ಯುರೇಟ್ ಸಿಗ್ನಲ್ ಸಿಗುತ್ತೆ. ನೆಕ್ಸ್ಟ್ ಲೈಕ್ ನಿಮ್ಗೆ ಓಪನ್ ಇಂಟ್ರೆಸ್ಟ್ ಕಂಪ್ಯಾರಿಸನ್ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಗೆ. ನಿಫ್ಟಿ ಫಾಲೋ ಅಪ್ ಮಾಡ್ತಿದ್ರೆ PCR ರೇಷಿಯೋಸ್ ಫಾಲೋ ಅಪ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನಿಫ್ಟಿಯಲ್ಲಿ ಸೊ ಈ ನಿಫ್ಟಿ ನೀವು ನೋಡೋದಾದ್ರೆ 25,473 ನಮಗೆ ಸ್ಪಾಟ್ ಮಾರ್ಕೆಟ್ ಇರೋದು. ಬಟ್ ಇಲ್ಲಿ ನಾವು 25,000 to 26,000 ನಿಯರೆಸ್ಟ್ ಹಾಕೋಣ. 26,000 ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಪಾಸಿಟಿವ್ ಯಾವ ಲೈಕ್ ಸ್ಟ್ರೈಕ್ ಪ್ರೈಸ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ನೀವು ನೋಡ್ಬೋದು. 25,500 ಅಲ್ಲಿ ನಿಮ್ಗೆ ಯೂಜ್ ಕ್ಯಾಂಡಲ್ ಬಿಲ್ಡ್ ಅಪ್ ಆಗಿರೋದು. ಬಟ್ ಇದ್ರಲ್ಲಿ ನೀವು PCR ರೇಷಿಯೋಸ್ 0.71 ಪಾಸಿಟಿವ್ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡ್ಬೋದು ಕಾಲ್ ಸೈಡ್ ಎಷ್ಟು ಮೆಂಬರ್ಸ್ ಹೋಲ್ಡ್ ಮಾಡಿದ್ರು, ಪುಟ್ ಸೈಡ್ ಎಷ್ಟು ಮೆಂಬರ್ಸ್ ಲೈಕ್ ಬಯಾಸ್ ಬೈಯಿಂಗ್ ಅಂಡ್ ಬಯಾಸ್ ಸೆಲ್ಲಿಂಗ್ ಎಷ್ಟು ಜನ ಇದ್ದಾರೆ ಅಂತ ನೀವು ಚೆಕ್ ಮಾಡ್ಕೊಬಹುದು ಪುಟ್ ಸೈಡ್ಗೆ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿ ಕೂಡ ನಾವು ಎಂಟ್ರಿ ತಗೊಬೋದಾಗಿರುತ್ತೆ. ಫ್ಯೂಚರ್ಸ್ ಅಲ್ಲಿ ನೋಡೋದಾದ್ರೆ ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಮಾಡೋದಾದ್ರೆ ಫ್ಯೂಚರ್ಸ್ ಅಲ್ಲಿ ನೋಡಿ ನಿಫ್ಟಿ 50 ನೀವು ನಾನು ಸಜೆಷನ್ ಮಾಡಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಕೂಡ ನೀವು ಬೈ ಮಾಡ್ಕೊಬಹುದು. ಇದರಲ್ಲಿ ನೋಡ್ಬೋದು ಸೆಲ್ಲಿಂಗ್ ಕ್ಯಾಂಡಲ್ ಸೆಲ್ ಫಾರ್ಮ್ ಆಗಿದೆ, ಎಷ್ಟು ಫಾಲ್ ಆಗಿದೆ ಅಂಡ್ ಬೈಯಿಂಗ್ ಎಲ್ಲಿ ಫಾರ್ಮ್ ಆಗಿದೆ ನೋಡ್ಬೋದು ನೀವು ಇಲ್ಲಿ. ಹೈಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿದಷ್ಟು ನಿಮ್ಗೆ ಲೈಕ್ ಬೆಟರ್ ಎಂಟ್ರಿ ಸಿಗುತ್ತೆ. ಸೇಫ್ ಟ್ರೇಡ್ ಮಾಡೋರು ಜಾಸ್ತಿ 30 ಮಿನಿಟ್ಸ್ ಫಾಲೋ ಮಾಡ್ತಾರೆ. ಅಗ್ರೆಸಿವ್ ಟ್ರೇಡ್ ಮಾಡೋ 3 ಮಿನಿಟ್ಸ್ 5 ಮಿನಿಟ್ಸ್ ಯೂಸ್ ಮಾಡ್ತಾರೆ. ಬಟ್ ಏನಂದ್ರೆ ಲೈಕ್ 5 ಮಿನಿಟ್ಸ್ ಅಲ್ಲಿ ಯೂಸ್ ಮಾಡೋರಿಗೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಅಂಡ್ 15 ಮಿನಿಟ್ಸ್ 30 ಮಿನಿಟ್ಸ್ ಯೂಸ್ ಮಾಡೋರಿಗೆ 5 to 10 ಪಾಯಿಂಟ್ಸ್ ಲೈಕ್ ಡಿಫ್ರೆನ್ಶಿಯೇಟ್ ಇರುತ್ತೆ, ಬಟ್ ಪ್ರಾಫಿಟ್ ಅಲ್ಲಿ ಇರ್ತಾರೆ. ಬಟ್ ಏನಂದ್ರೆ 15 ಮಿನಿಟ್ಸ್ 30 ಮಿನಿಟ್ಸ್ ಅಲ್ಲಿ ಟ್ರೇಡ್ ಮಾಡೋದು ತುಂಬಾ ಸೇಫ್ ಟ್ರೇಡ್ಸ್ ಇರುತ್ತೆ ಅವ್ರದ್ದು. ಸೊ ನಿಫ್ಟಿ ನೋಡ್ಬೋದು ಇಲ್ಲಿ ನಾನು ಮಾರ್ನಿಂಗ್ ಯೂಸ್ ಮಾಡಿರೋ ನಿಫ್ಟಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಪ್ರೆಸೆಂಟ್ ಮಾರ್ಕೆಟ್ ನೋಡ್ಬೋದು ಇಲ್ಲಿ. ಲೈಕ್ ಯಾರಿಗ ಏನಾದ್ರು ಕ್ವಶನ್ಸ್ ಇದೆಯಾ? ಹಲೋ, ಓಕೆ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಯಾರಿಗಾರು ಏನು ಕ್ವಶನ್ಸ್ ಇದೆ ಕೇಳ್ಬೋದನ್ನ ಆನ್ಸರ್ಸ್ ಮಾಡ್ತೀನಿ. ಸೊ ಡೌಟ್ಸ್ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ. ಓಕೆ, ಸರ್ ಬ್ಯಾಕ್ ಟೆಸ್ಟಿಂಗ್ ಡೇಟಾದಲ್ಲಿ ನೀವು ಯೂಟಿಲೈಸ್ ಮಾಡ್ಕೊಬಹುದು. ನೀವು ನೋಡಬಹುದು ಬ್ಯಾಕ್ ಟೆಸ್ಟ್ ಡೇಟಾ ನೀವು ಯಾವುದೇ ಪ್ರೀವಿಯಸ್ ಮಂತ್ ಅಲ್ಲಿ ಆಗ್ಲಿ ಪ್ರೀವಿಯಸ್ ಡೇಸ್ ಅಲ್ಲಿ ಆಗ್ಲಿ ನೋಡಬಹುದು ನೀವು ಇಲ್ಲಿ. ಸೊ 1 ಮಿನಿಟ್ ನಿಮ್ಗೆ ಒಂದು ಡೌಟ್ ಕ್ಲಾರಿಫೈ ಮಾಡ್ತೀನಿ. ಈ 5 ಮಿನಿಟ್ಸ್ ಅಲ್ಲಿ ಏನ್ ಚಾರ್ಟ್ ನೀವು ನೋಡ್ತಿದ್ದೀರಾ, ಈ ಲೈನ್ಸ್ ನೆಕ್ಸ್ಟ್ ಆದ್ಮೇಲೆ ಕೂಡ ನಿಮ್ಗೆ ಪ್ರೆಸೆಂಟ್ ಮಾರ್ಕೆಟ್ ಡೇ ಆಗುತ್ತೆ. ಇದು ಇಷ್ಟು ಲೈನ್ಸ್ ಬಿಫೋರ್ ಏನಿದೆ ಪ್ರೀವಿಯಸ್ ಡೇ ಮಾರ್ಕೆಟ್. ಸೊ ನಾನು ಪ್ರೀವಿಯಸ್ ಡೇ ಮಾರ್ಕೆಟ್ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ಯಾವ ರೀತಿ ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗಿದೆ. ನಿಫ್ಟಿ ಫ್ಯೂಚರ್ಸ್ ಅಲ್ಲೇ ವರ್ಕ್ ಆಗಿದೆ. ನಿಮ್ಗೆ ನಿಫ್ಟಿ ಕ್ಯಾಶ್ ಮಾರ್ಕೆಟ್ ಬೇಕಾದ್ರೆ ನಿಫ್ಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು ಇಲ್ಲಿ. ಫ್ಯೂಚರ್ ಅಲ್ಲಿ ಕೂಡ ನಿಮ್ಗೆ ಡೌನ್ ಬ್ಯಾಕ್ ನಿಮ್ಗೆ ಕ್ಯಾಪಿಟಲ್ ಮಿನಿಮಮ್ ಕ್ಯಾಪಿಟಲ್ ನೀವು ಆಪ್ಷನ್ಸ್ ಟ್ರೇಡ್ ಮಾಡೋರು ಲೈಕ್ 50,000 ಇಟ್ಕೊಂಡ್ರೆ ಕೂಡ ನೀವು ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದು ಇದರಲ್ಲಿ. ಬಟ್ ಆಲ್ಗೋಗಿ ನಾವೇನ್ ಸಜೆಷನ್ ಮಾಡ್ತೀನಿ ಅಂದ್ರೆ ಮಿನಿಮಮ್ 2 lakh ಕ್ಯಾಪಿಟಲ್ ಇಟ್ಕೊಂಡು ಟ್ರೇಡ್ ಮಾಡ್ಕೊಬಹುದು ನೀವು. ಲೈಕ್ ಸ್ಪಾಟ್ ಮಾರ್ಕೆಟ್ ಅಲ್ಲಿ ಮಾಡ್ತೀನಿ ಅನ್ನೋದಾದ್ರೆ 50,000 ಇದ್ರೆ ಕೂಡ ನಿಮ್ಗೆ ಈಸಿಯಾಗಿ ಆಪ್ಷನ್ಸ್ ಅಲ್ಲಿ ಮಾಡ್ಬೋದು. ಬಟ್ ಏನಂದ್ರೆ ಸ್ಟ್ರಾಟಜಿ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೆಟಪ್ ಈಸಿ ಸೆಟಪ್ ಇದ್ದಷ್ಟು ನಿಮ್ಗೆ ಪ್ರಾಫಿಟ್ ತುಂಬಾ ಚೆನ್ನಾಗಿ ಬರುತ್ತೆ, ನೋಡ್ಬೋದು ಇಲ್ಲಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ವ್ಯೂ ಸಿಗ್ತಾರೆ ನಿಮ್ಗೆ ಯೂಟಿಲೈಸ್ ಆಗುತ್ತೆ ಸರ್. ಬ್ಯಾಂಕ್ ನಿಫ್ಟಿ ಕೂಡ ತೋರಿಸ್ಕೊಡ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಟಿಲೈಸ್ ಮಾಡಿರೋದು. ಇನ್ನೊಂದೇನಂದ್ರೆ ನಿಮ್ಗೆ ಡಿಕೆ ಆಗ್ತಾರೆ ಕೂಡ ನಿಮ್ಗೆ ಡಿಕೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಎಷ್ಟು % ಡಿಕೆ ಆಗ್ತಿರುತ್ತೆ. ಲೈಕ್ ಎಕ್ಸ್ಪೈರೀಸ್ ಸಾಫ್ಟ್ವೇರ್ ಲೈಕ್ ಎಕ್ಸ್ಪೈರೀಸ್ ನಿಮ್ಗೆ ಗಾಮಾ ಬೂಸ್ಟ್ ಆಗ್ಬೇಕಾದ್ರೆ ಇಲ್ಲಿ ಗಾಮಾ ಬೂಸ್ಟ್ ಕೂಡ ನಿಮ್ಗೆ ಕಂಪಾರಿಸನ್ ಮಾಡ್ಕೊಬಹುದು ಯಾವ್ದ್ರಲ್ಲಿ ಗಾಮಾ ಬೂಸ್ಟ್ ಆಗ್ತಿದೆ ಅಂತ ನಿಮ್ಗೆ.
ನಾವು ನಿಫ್ಟಿ ಚೆಕ್ ಮಾಡೋಣ ಒಂದ್ಸ್ ನಿಫ್ಟಿ ನಾನು ನೋಡ್ತೀನಿ. ಸೊ ನಿಫ್ಟಿ ಎಕ್ಸ್ಪೈರಿ ಇಂದ ನಿಮ್ಗೆ ಗಮ್ಮ ಬೂಸ್ಟ್ ಇನ್ನ ಸ್ಟಾರ್ಟ್ ಆಗಿಲ್ಲ. ನಿಮ್ಗೆ ಗಮ್ಮ ಬೂಸ್ಟ್ ಸ್ಟಾರ್ಟ್ ಆಗೋದ್ರೆ ನಿಮ್ಗೆ ಇಲ್ಲಿ ಪಾಸಿಟಿವ್ ಬರುತ್ತೆ. ನಿಮ್ಗೆ ಇಲ್ಲಿ ಮೋರ್ ದನ್ 20 or 25 ನಿಮ್ಗೆ ಆ ರೀತಿ ತೋರಿಸುತ್ತೆ, ಪ್ಲಸ್ ಅಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಅವಾಗ. ಸೊ ಅದು ನಿಮ್ಗೆ ಮೋಸ್ಟ್ ಆಫ್ ದಿ 130 ಮೇಲೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಗಮ್ಮ ಬೂಸ್ಟ್ ಅನ್ನೋದು ಏನಾಗುತ್ತೆ ಅಂದ್ರೆ 130 ಮೇಲೆ ನಿಮ್ಗೆ ಆಗುತ್ತೆ ನಿಫ್ಟಿ ಎಕ್ಸ್ಪೈರಿ ಟ್ರೇಡ್ಸ್ ಎಲ್ಲ. ಸೊ ನೀವು ನೋಡ್ಬೋದು ಡೆಲ್ಟಾದಲ್ಲೇ ಆಗ್ಲಿ ಥೀಟಾ ವೇಗ ಏನ್ ಚೇಂಜಸ್ ಇದೆ ಅಂದ್ರೆ ನೀವು ಇಲ್ಲಿ ಚೆಕ್ ಮಾಡ್ಕೊಬಹುದಾಗಿರುತ್ತೆ ಇಲ್ಲಿ. ಸೊ 25,450 ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ಗೆ ಚೆನ್ನಾಗಿರೋದು. ಸೊ ಇಲ್ಲಿ ಆಪ್ಷನ್ ಟಾಪ್ ನಾವೇನ್ ಸೆಲೆಕ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಇನ್ ಕೇಸ್ ಬೇಕಾ ನೆಕ್ಸ್ಟ್ ಎಕ್ಸ್ಪೈರಿ ಕೂಡ ನೀವು ಚೆಕ್ ಮಾಡ್ಕೊಬಹುದು. ಈ ಎಕ್ಸ್ಪೈರಿ ಮಾತ್ರ ಅಲ್ಲ ಸರ್, ನನಗೆ ಇವಾಗ ಇಲ್ಲ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಹೋಗ್ತೀನಿ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಹಾಕೊಬಹುದು. ನೀವು ಇಲ್ಲಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನೋಡ್ಬೋದು. 25,450 ಕಾಲ್ ಸೈಡ್ ಹೋಗ್ತೀರಾ, ಪುಟ್ ಸೈಡ್ ಹೋಗ್ತೀರಾ, ಕಾಲ್ ಸೈಡ್ ತಗೊಬಹುದು. ನೆಕ್ಸ್ಟ್ ಎಕ್ಸ್ಪೈರಿ ಕೂಡ ನಿಮ್ಗೆ ಓಪನ್ ಇಂಟ್ರೆಸ್ಟ್ ಅದೇ ಬಿಲ್ಡ್ ಆಗಿದೆ. ಸೊ ಎಕ್ಸ್ಪೈರೀಸ್ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಪೊಸಿಷನ್ ಟ್ರೇಡ್ ಮಾಡ್ಬೋದು, ನೋಡ್ಬೋದು ಇಲ್ಲಿ ಎಕ್ಸ್ಪೈರಿ ಡೇಟ್ಸ್ ತೋರಿಸ್ತಿದೆ ನೋಡಿ. ಎಕ್ಸ್ಪೈರಿ ಡೇಟ್ಸ್ ಕಾಲ್ ಪುಟ್ ಅನ್ನ ತೋರಿಸ್ತಿದೆ. ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಏನಾದ್ರೆ ಪ್ರೀಮಿಯಂ ಆಗಿರುತ್ತೆ. ಈ ವೀಕ್ ಎಕ್ಸ್ಪೈರಿ ಏನಾದ್ರೆ ನಿಮ್ಗೆ ಪ್ರೀಮಿಯಂ ಡೇಕ್ ಆಗಿ ಇಲ್ಲಿ ತೋರಿಸ್ತಾ ಇರುತ್ತೆ. ನಾನು ಇದೇ ಸೇಮ್ ಸ್ಟ್ರಾಟಜಿ ಮೇಲೆ ನಿಮ್ಗೆ ಒಂದು ಡೆಮೋ ಕೂಡ ಪ್ರೊವೈಡ್ ಮಾಡ್ತೀನಿ. ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಡೆಮೋ ಪ್ರೊವೈಡ್ ಮಾಡ್ತೀನಿ. ನಮ್ಮ ಟೀಮ್ ಕಾಲ್ ಮಾಡ್ತಾರೆ ನಿಮ್ಗೆ. ಓಕೆ, ಆರ್ಎಸ್ ನನ್ನ ನಂಬರ್ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ಆ ನಂಬರ್ನ ನೀವು ತಗೊಬಹುದು. ಇದು ಫ್ಯೂಚರ್ ಕೂಡ ಯೂಸ್ ಆಗುತ್ತೆ ಸರ್. ಫ್ಯೂಚರ್ ಕೂಡ ನೀವು ಯುಟಿಲೈಸ್ ಮಾಡ್ಕೊಬಹುದು. ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಅಂಡ್ ನಿಫ್ಟಿ ಫ್ಯೂಚರ್ಸ್ ಕೂಡ ಬೋತ್ ಕೂಡ ಯುಟಿಲೈಸ್ ಮಾಡ್ಕೊಬಹುದು. ಸ್ಟಾಕ್ಸ್ ಕೂಡ ಪರ್ಫೆಕ್ಟ್ ಸ್ಟ್ರಾಟಜಿ ಇದು. ಒನ್ಸ್ ಡೆಮೋ ನೋಡಿ, ನಿಮ್ಗೆ ಟ್ರಯಲ್ ವರ್ಷನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಕ್ಯುರೇಷನ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಲೈವ್ ಮಾರ್ಕೆಟ್ ಅಲ್ಲಿ ತೋರಿಸ್ಕೊಡ್ತೀರಿ. ಬ್ಯಾಕ್ ಟೆಸ್ಟೆಡ್ ಡೇಟಾ ಕೂಡ ಬೇಕಂದ್ರೆ ನಿಮ್ಗೆ ಕೊಡ್ತೀರ ಅದನ್ನ. ಓಕೆನಾ? ಸೊ ಯಾವ ಟೈಮ್ ಫ್ರೇಮ್ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು. 60 ಮಿನಿಟ್ಸ್ ಕೂಡ ಚೆಕ್ ಮಾಡಿ. 60 ಮಿನಿಟ್ಸ್ ಅಲ್ಲಿ ನೀವು ನೋಡ್ಬೋದು ನಿಫ್ಟಿ ಯಾವ ರೀತಿ ಟ್ರೇಡ್ಸ್ ಆಗಿದೆ ಅಂತ ನೋಡಿ. ದೊಡ್ಡ 60 ಮಿನಿಟ್ಸ್ ಅಲ್ಲಿ ಏನಾಗಿದೆ ಅಂತ ನೀವು ಚೆಕ್ ಮಾಡ್ಕೊಬೋದು ನೋಡಿ. ಲಾಸ್ಟ್ ವೀಕ್ ಪ್ರೆಸೆಂಟ್ ನಮ್ಗೆ 60 ಮಿನಿಟ್ಸ್ ಏನಾಗಿದೆ, ಲಾಸ್ಟ್ ವೀಕ್ ನಮಗೆ ಮಾರ್ಕೆಟ್ ನೆಗೆಟಿವ್ ಇರುತ್ತೆ. ನೀವು ನೋಡ್ಬೋದು ರೈಸ್ ಆನ್ ಸೆಲ್ ಮಾರ್ಕೆಟ್ ಆಗಿದೆ. ಅಂದ್ರೆ ಇದೇ ಸ್ಟ್ರಾಟಜಿಯಲ್ಲಿ ಏನಾಗಿದೆ, ನಿಮ್ ಅಂಟಿರ ಅನಲೈಸ್ ಬೈ ಬರಗಂಟೆ ಹೋಲ್ಡ್ ಮಾಡ್ಕೊಬಹುದು. ಬಟ್ ಇದೇ ಏನ್ ಮಾಡ್ತೀರಾ ನೀವು ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಲೈಕ್ ವೀಕ್ಲಿ ಎಕ್ಸ್ಪೈರ್ ಆದ ಪ್ರೀಮಿಯಂ ಡಿಕೆ ಎಲ್ಲ ಇರುತ್ತೆ. ಅದೇ ಫ್ಯೂಚರ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ತಾ ಫ್ಯೂಚರ್ಸ್ ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಶಾರ್ಟ್ ಕೂಡ ಮಾಡಿದೆ ನಿಮ್ಗೆ 26,000 ನೀವು ಶಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಂಟ್ರಿ ಇಲ್ಲಿ ಸಿಗ್ತೈತಿ ನಿಮ್ಗೆ. ನೆಕ್ಸ್ಟ್ ನೀವು ನೋಡ್ಬೋದು ಎಷ್ಟು ಡೌನ್ ಆಗಿದೆ. 25,620 ಫ್ಯೂಚರ್ಸ್ ನೀವು ಸೆಲ್ಲಿಂಗ್ ಮಾಡ್ಕೊಂಡ್ರೆ ಒಂದು ಡೀಸೆಂಟ್ ಗುಡ್ ಪ್ರಾಫಿಟ್ ಅಂತ ಹೇಳ್ತೀನಿ ನಾನು. ಬೈಯಿಂಗ್ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಏನಾಗಿದೆ, ಬೈಯಿಂಗ್ ಏನಾಗಿದೆ ನೋಡ್ಬೋದು ನೀವು ಫ್ಯೂಚರ್ಸ್ ಅಲ್ಲಿ. ಬ್ಯಾಂಕ್ ನಿಫ್ಟಿ ಕೂಡ ಆಸ್ ಇಟ್ ಇಸ್ ಫಾಲೋ ಅಪ್ ಮಾಡ್ಕೊಬಹುದು. ಓಕೆ, ಐ ಹೋಪ್ ನಿಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಅವಿನಾಶ್ ಸರ್, ಐ ಆಮ್ ಎಂಡಿಂಗ್ ದ ಟಾಪಿಕ್ ನಾವು.